ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಹಾರರ್ ಸ್ಟೋರೀಸ್ ಎಪಿಸೋಡ್ 5. ಇವತ್ತಿನ ಇನ್ಸಿಡೆಂಟ್ ನಡೆಯೋದು ಮೈಸೂರು ಡಿಸ್ಟಿಕಲ್ಲಿ ಬರೋ ಒಂದು ತಾಲೂಕಲ್ಲಿರೋ ಆ ಟೌನಲ್ಲಿ ನಡೆಯೋ ಇನ್ಸಿಡೆಂಟ್. ಆ ಟೌನಿಂದ ಒಂದು 6 ಕಿಲೋಮೀಟರ್ ದೂರದಲ್ಲಿ ಬರೋ ಆ ಹಳ್ಳಿ ನಡೆಯೋ ಇನ್ಸಿಡೆಂಟ್. ಈ ಇನ್ಸಿಡೆಂಟ್ ನಡೆಯೋದು ಒಬ್ಬ ಬೇಕರಿ ಓನರ್ಗೆ. ಆ ಓನರ್ ಹೆಸರು ಬಂದು ಸಂಜಯ್ ಅಂತ. ಅವ್ರಿಗೆ ಒಬ್ರು ತಂಗಿ ಕೂಡ ಇರ್ತಾರೆ. ಆ ತಂಗಿ ಹೆಸರು ಸಂಧ್ಯಾ ಅಂತ. ಸೊ ಇವ್ರದ್ದು ಬಿಸ್ನೆಸ್, ಇವ್ರು ಬಂದು ವೆಲ್ ಸೆಟಲ್ಡ್ ಫ್ಯಾಮಿಲಿ ಆಗಿರ್ತಾರೆ. ಇವ್ರ ಬಿಸ್ನೆಸ್ ಬಂದು ತುಂಬಾ ಬಿಸ್ನೆಸ್ಗಳಿರುತ್ತೆ. ಅದರಲ್ಲಿ ಮೈನ್ ಫೋಕಸ್ ಮಾಡೋದು ಬಂದು ಬೇಕರಿ ಬಿಸ್ನೆಸ್ ನ ಫೋಕಸ್ ಮಾಡ್ತಾ ಇರ್ತಾರೆ. ಅವ್ರ ಹತ್ರ 2 ಬೇಕರೀಸ್ ಇರುತ್ತೆ. ಒಂದು ಬೇಕರಿ ಆ ಟೌನ್ ಅಲ್ಲಿ ಒಂದು ಇಟ್ಟಿರ್ತಾರೆ. ಇನ್ನೊಂದು ಬೇಕರಿನ ಹೈವೇಲೆ ಒಂದು ಜಾಗದಲ್ಲಿ ಸೆಲೆಕ್ಟ್ ಮಾಡಿ ಒಂದು ಬೇಕರಿ ಇಟ್ಟಿರ್ತಾರೆ. ಈ ಹೈವೇಲಿ ಇರೋ ಬೇಕರಿನ ಸಂಜಯ್ ನೋಡ್ಕೊತಾ ಇರ್ತಾರೆ. ಟೌನ್ ಅಲ್ಲಿರೋ ಬೇಕರಿನ ಅವ್ರ ತಂದೆ ನೋಡ್ಕೊತಾ ಇರ್ತಾರೆ. ಪ್ರತಿದಿನ ಈ ಸಂಜೆಗೆ ಬೆಳಿಗ್ಗೆ 10 ಗಂಟೆ 11 ಗಂಟೆಗೆ ಬೇಕರಿಗೆ ಹೋಯ್ತು ಅಂತಂದ್ರೆ ಸಂಜೆವರೆಗೂ ಬೇಕರಿಲೇ ಇದ್ದು ಆ ಬೇಕರಿಲಿ ಆಗೋ ಎಲ್ಲಾ ಕಲೆಕ್ಷನ್ಗಳನ್ನ ಲೆಕ್ಕಾಚಾರ ಮಾಡಿ ಆಲ್ಮೋಸ್ಟ್ ನೈಟ್ 9:30 10 ಗಂಟೆಗೆಲ್ಲ ಎಲ್ಲ ಲೆಕ್ಕ ಮುಗಿಸ್ಕೊಂಡು 10 ಗಂಟೆಗೆ ಕ್ಲೋಸ್ ಮಾಡಿಕೊಂಡು ನೈಟ್ ರಿಟರ್ನ್ ಮನೆಗೆ ಬರೋದು ಅವ್ರ ಪ್ರತಿದಿನದ ರುಟೀನ್ ಆಗಿರುತ್ತೆ. ಹೀಗಿರ್ಬೇಕಾದ್ರೆ ಅವತ್ತೊಂದು ದಿನ ಅವರು ಮನೆಯಿಂದ ಹೊರಡಬೇಕಾದ್ರೆ ಪ್ರತಿ ಸಲನೂ ಕಾರಲ್ಲೇ ಹೋಗಿ ಬರ್ತಾ ಇರ್ತಾರೆ. ಅವತ್ತು ಮಾತ್ರ ಅವರು ಬುಲೆಟ್ ಬೈಕ್ ತಗೊಂಡು ಹೋಗ್ತಾ ಇರ್ತಾರೆ. ಅವರ ಅಪ್ಪನ ಬೈಕ್ ತಗೊಂಡು ಹೋಗ್ತಾ ಇರ್ತಾರೆ. ಏನಕ್ಕೆ ಅಂತಂದ್ರೆ ಆ ದಿನಗಳು ಬಂದು ಮುಹೂರ್ತ ದಿನಗಳಾಗಿರೋದ್ರಿಂದ ಆ ಡೇಟ್ ಅಲ್ಲಿ ಅವರ ರಿಲೇಟಿವ್ಸ್ ಅಲ್ಲಿ ಯಾರ್ದೋ ಒಬ್ಬರದು ಮದುವೆ ಇರುತ್ತೆ. ಅವ್ರ ಮನೇಲಿ ಅವ್ರದೊಂದು ಕಾರ್ ಇರುತ್ತೆ, ಅದೊಂದು ಬುಲೆಟ್ ಬೈಕ್ ಇರುತ್ತೆ. ಸೊ ಅವ್ರ ತಂದೆ ಫ್ಯಾಮಿಲಿನೆಲ್ಲ ಕರ್ಕೊಂಡು ಹೋಗೋದಕ್ಕೋಸ್ಕರ ಕಾರ್ ತಗೊಂಡು ಮನೇಲಿರೋ ಫ್ಯಾಮಿಲಿಯವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಅವ್ರ ಫ್ಯಾಮಿಲಿ ಯಾರ್ಯಾರು ಇರ್ತಾರೆ ಅಂತಂದ್ರೆ ಸಂಜಯ್ ತಂದೆ, ಸಂಜಯ್ ತಾಯಿ, ಮತ್ತೆ ಸಂಜಯ್ಗೊಬ್ರು ತಂಗಿ ಹೇಳಿದ್ನಲ್ಲ ಸಂಧ್ಯಾ ಅಂತ ಅವರು, ಮತ್ತೆ ಸಂಜಯ್ಗೆ ಮ್ಯಾರೇಜ್ ಆಗಿರುತ್ತೆ, ಸಂಜಯ್ ಅವ್ರ ವೈಫು, ಮತ್ತೆ ಸಂಜಯ್ಗೆ ಹುಟ್ಟಿದಂತ ಒಂದು 6 ವರ್ಷದ ಪಾಪು ಇರುತ್ತೆ. ಸಂಧ್ಯಾ ಅನ್ನೋರಿಗೆ ಇನ್ನೂ ಮದುವೆ ಆಗಿರಲ್ಲ. ಸೊ ಅವರು ಕೂಡ ಮನೇಲೇ ಇರ್ತಾರೆ, ಡಿಗ್ರಿ ಮುಗಿಸ್ಕೊಂಡು ಮನೇಲಿ ಇರ್ತಾರೆ. ಸೊ ಇದು ಬಂದು ಅವರ ಫ್ಯಾಮಿಲಿ ಡೀಟೇಲ್ಸ್. ಸೊ ಹೀಗಿರ್ಬೇಕಾದ್ರೆ ಇವರು ಮನೆಯಲ್ಲಿ ಆಲ್ಮೋಸ್ಟ್ ಜಮೀನು ತೋಟ ಎಲ್ಲ ಇಟ್ಟು ಇವರು ಒಳ್ಳೆ ಸೆಟಲ್ಡ್ ಫ್ಯಾಮಿಲಿ ಆಗಿರ್ತಾರೆ. ಇವ್ರ ಮನೇಲೆ ವೆಹಿಕಲ್ಗಳಂತಂದ್ರೆ 2 ಟ್ರ್ಯಾಕ್ಟರ್ ಮತ್ತೆ 2 JCB ಮತ್ತೆ ಈ ಟಿಪ್ಪರ್ ಲಾರಿಗಳನ್ನ ಕೂಡ ಇವರು ಇಟ್ಟಿರ್ತಾರೆ. ಸೊ ಆ ತರ ಇರುವಂತ ವೆಲ್ ಸೆಟಲ್ ಫ್ಯಾಮಿಲಿ ಆಗಿರ್ತಾರೆ. ಸೊ ಹೀಗೆ ಅವತ್ತಿನ ದಿನ ಮುಹೂರ್ತ ದಿನ ಆಗಿರೋದ್ರಿಂದ ಕಾರ್ ತಗೊಂಡು ಅವರಪ್ಪ ಇಡೀ ಫ್ಯಾಮಿಲಿ ಕರ್ಕೊಂಡು ಮದುವೆಗೆ ಅಂತ ಹೋಗಿರ್ತಾರೆ. ಸೊ ಇವ್ರಿಗೆ ಕಾರ್ ಇಲ್ಲದೆ ಇರೋದನ್ನ ಅಪ್ಪನ ಬೈಕ್ ತಗೊಂಡು ಆ ಬುಲೆಟ್ ಗಾಡಿ ತಗೊಂಡು ಇವರು ಕೂಡ ಅವ್ರ ಕೆಲ್ಸಕ್ಕೆ ಅಂತ ಅಂದ್ಬಿಟ್ಟು ಹೋಗಿರ್ತಾರೆ. ಇವ್ರು ಯಾಕೆ ಮದುವೆಗೆ ಹೋಗಿರಲ್ಲ ಅಂತಂದ್ರೆ ಇವ್ರಿಗೆ ಅವರ ಕ್ಲೋಸೆಸ್ಟ್ ಫ್ರೆಂಡ್ ಒಬ್ರದ್ದು ಪಾಪು ಹುಟ್ಟಿರುತ್ತೆ. ಆ ಪಾಪುಗೆ ನಾಮಕರಣದ ಯಾವುದೋ ಒಂದು ಫಂಕ್ಷನ್ ಇಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಈ ಫಂಕ್ಷನ್ಗೆ ಇವ್ರು ಅಟೆಂಡ್ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಮದುವೆಗೆ ಇವ್ರು ಹೋಗದೆ ಉಳ್ಕೊಂಡಿರ್ತಾರೆ. ಇವರು ಈ ಬೇಕರಿ ಕೆಲ್ಸಕ್ಕೆ ಹೋಗಿರ್ತಾರೆ. ಸೊ ಬೆಳಿಗ್ಗೆ 10 ಗಂಟೆಗೆ ಬೇಕರಿ ಕೆಲ್ಸಕ್ಕೆ ಹೋಗ್ತಾರೆ. 1 ಗಂಟೆ 1:30ಗೆ ಇವ್ರ ಫ್ರೆಂಡ್ದು ಪಾಪುಗೆ ನಾಮಕರಣ ಇರುತ್ತಲ್ಲ, ಆ ನಾಮಕರಣಕ್ಕಂತ ಹೋಗ್ತಾರೆ. ಇವ್ರ ಫ್ರೆಂಡ್ ಬಂದು ಒಬ್ರು ಮುಸ್ಲಿಂ ಆಗಿರ್ತಾರೆ. ಸೊ ಇವರು ಹಿಂದೂ ಮತ್ತೆ ಮುಸ್ಲಿಂ ಅನ್ನೋ ಯಾವುದೇ ಭೇದ ಭಾವ ಇಲ್ಲದೆ ತುಂಬಾ ಕ್ಲೋಸ್ ಆಗಿದ್ದಂತ ಫ್ರೆಂಡ್ಸ್ ಇವರು. ಸೊ ಅದರಿಂದ ಇವರು ಫಂಕ್ಷನ್ಗೆ ಹೋಗ್ತಾರೆ. ಹೋಗ್ತಿದ್ದಂಗೆ ಸ್ವಂತ ಅಣ್ಣ ತಮ್ಮ ಬಂದಂತ ಫೀಲ್ ಅಲ್ಲೇ ಅವರು ಅವರ ಟ್ರೀಟ್ ಮಾಡಿ ಮನೇಲಿ ಕರೆಸಿ ಊಟ ಗೀಟ ಮಾಡಿಸ್ಕೊಂಡು ರಿಟರ್ನ್ ಹೋಗ್ಬೇಕಾದ್ರೆ ಫ್ರೆಶ್ ಮಾಂಸನ ಕೊಟ್ಟು ಕಳಿಸ್ತಾರೆ. ಆಕ್ಚುಲಿ ಮುಸ್ಲಿಮ್ಸ್ ಪದ್ಧತಿಲಿ ಈ ರಂಜಾನ್ ಬಕ್ರೀದ್ ಟೈಮಲ್ಲೆಲ್ಲ ಒಬ್ರಿಗೆ ಊಟ ಹಾಕೋದಕ್ಕಿಂತ ಹೆಚ್ಚಾಗಿ ಫ್ರೆಶ್ ಮಾಂಸ ಕೊಡೋದನ್ನ ಅವರು ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾರೆ. ಸೊ ಆ ತರ ಇವರು ಕೂಡ ಅವರು ಹೊರಡಬೇಕಾದ್ರೆ 2 ಪ್ಯಾಕೆಟ್ ಅಲ್ಲಿ ಇವರಿಗೆ ನಾನ್ ವೆಜ್ ಕೊಟ್ಟು ಕಳಿಸ್ತಾರೆ. ಲೈಕ್ ಅಂದ್ರೆ ಮಟನ್, ಫ್ರೆಶ್ ಮಟನ್ ನ ಕಟ್ ಮಾಡಿ ಅದನ್ನ ಪ್ಯಾಕ್ ಮಾಡಿ ಕೊಟ್ಟು ಕಳಿಸಿರ್ತಾರೆ. ಸೊ ಅದನ್ನು ತಗೊಂಡು ಸಂಜೆ ಸೀದಾ ಬೇಕರಿಗೆ ಬರ್ತಾರೆ. ಬೇಕರಿ ಬರ್ಬೇಕಾದ್ರೆ ಆಲ್ಮೋಸ್ಟ್ ಒಂದು 5 ಗಂಟೆ 6 ಗಂಟೆ ಆಗಿರುತ್ತೆ. ಲೆಕ್ಕ ಇಕ್ಕನ್ನೆಲ್ಲ ಬೇಗ ಮುಗಿಸ್ಕೊಂಡು ಹೋಗೋದ, ಯಾಕಂದ್ರೆ ಮನೇಲಿ ಸಂಜೆ ಮಾತ್ರ ಇರ್ತಾರೆ ಅನ್ನೋ ಒಂದು ರೀಸನ್ ಇಂದ. ಸೊ ಅವರು ಸೀದಾ ಬೇಗ ಹೊರಟು ಬೇಕರಿಗೆ ಬರ್ತಾರೆ. ಬೇಕರಿಗೆ ಬಂದು ಲೆಕ್ಕಗಳನ್ನೆಲ್ಲ ಮುಗಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಹಿಂಗೆ ಸ್ಟಾರ್ಟ್ ಮಾಡ್ತಾ ಇರ್ಬೇಕಾದ್ರೆ ಬೇಕರಿಲಿ ಕೆಲಸ ಮಾಡ್ತಾ ಇದ್ದಂತ ಹುಡುಗರು ಬಂದು ನಾರ್ತ್ ಇಂಡಿಯನ್ ಹುಡುಗರಾಗಿರ್ತಾರೆ. ಸೊ ಅವರು ಬೇಕರಿ ಬೇಕಾಗಿರೋ ಈ ಕುಕಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ. ಅಂದ್ರೆ ಬನ್ ಮಾಡೋದು, ಪಪ್ಸ್ ಮಾಡೋದು, ಆ ಮಿಕ್ಸಿಂಗ್ ಮೇಕಿಂಗ್ ಅನ್ನೆಲ್ಲ ನಾರ್ತ್ ಇಂಡಿಯಾ ಹುಡುಗರು ಮಾಡ್ಕೊತಾ ಇರ್ತಾರೆ. ಅವ್ರಿಗೆ ಹತ್ತಿರದಲ್ಲಿ ಒಂದು ಶೆಡ್ ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಮಾಡ್ಕೊಟ್ಟಿರ್ತಾರೆ. ಅವರು ನಾರ್ತ್ ಇಂಡಿಯನ್ ಹುಡುಗರಾಗಿರೋದ್ರಿಂದ ಇಲ್ಲಿ ಸೌತ್ ಇಂಡಿಯನ್ ಊಟ ಅವ್ರಿಗೆ ಸೆಟ್ ಆಗಲ್ಲ ಅಂತ ಅಂದ್ಬಿಟ್ಟು ಇವ್ರ ಹತ್ರ ರೇಷನ್ ತರಿಸ್ಕೊಂಡು ಅವರೇ ಅಡಿಗೆ ಮಾಡಿ ತಿನ್ನೋದು ಅವ್ರು ರೂಢಿಯಾಗಿ ಇಟ್ಟಿರ್ತಾರೆ. ಸೊ ಅವತ್ತು ಬಂದಾಗ ಆಲ್ಮೋಸ್ಟ್ 9 ಗಂಟೆ ಆಗಿ ಅವರು ನಾರ್ತ್ ಇಂಡಿಯನ್ ಹುಡುಗರು ಅಡಿಗೆ ಮಾಡೋದ್ರ ನೋಡಿದ್ಮೇಲೆ ಇವ್ರಿಗೆ ಫೀಲ್ ಆಗುತ್ತೆ
ಓಕೆ ತಂದಿರೋ 2 ಪೊಟ್ನ ಹೆಂಗಿದ್ರು ಮನೇಲಿ ನಾವು ಒಬ್ಬರಿದ್ದಾನೆ, ಸೊ ಒಂದು ಪೊಟ್ನ ಇವ್ರು ಕೊಟ್ಬಿಡೋದ, ಇವ್ರು ಅಡುಗೆ ಮಾಡ್ಕೊ ಊಟ ಮಾಡಲಿ ಅಂದ್ಬಿಟ್ಟು ಹೋಗಿ ಒಂದು ಪೊಟ್ನ ನಾನ್ ವೆಜ್ನ ಕೊಡ್ತಾರೆ, ಫ್ರೆಶ್ ನಾನ್ ವೆಜ್ನ ಕೊಡ್ತಾರೆ. ಅದನ್ನ ಈಸ್ಕೊಂಡಾಗ ಅವ್ರ ಅಳತೆಗೆ ಚೆಕ್ ಮಾಡ್ಕೊಂಡು ಅದು ಅವ್ರಿಗೆ ತುಂಬಾ ತೃಪ್ತಿಯಾಗೋ ಮಟ್ಟಿಗೆ ಇರುತ್ತೆ. ಸೊ ಅದನ್ನ ಇಟ್ಕೊಂಡು ಇದು ಸಾಕು ಅಂತ ಹೇಳ್ತಾರೆ. ಅವ್ರು ಇದ್ಬಿಟ್ಟು ಸಾಕಾಗ್ಲಿಲ್ಲ ಅಂತ ಹೇಳಿದ್ರು, ಇನ್ನೊಂದು ಪೊಟ್ನ ಇದೆ ಅದನ್ನು ಕೊಟ್ಬಿಡ್ತೀನಿ ಅಂತ ಹೇಳಿದಾಗ, ಇಲ್ಲ ಅಣ್ಣ ಇಲ್ಲ ಇದು ಸಾಕು ನಮಗೆ, ಅದು ನಮಗೆ ಬೇಡ ಅನ್ನೋ ಥರ ಅವರು ಹೇಳ್ಬಿಡ್ತಾರೆ. ಸೊ ಅದ್ರ ನಡಿ ಒಂದು ಪೊಟ್ನ ಇವ್ರು ಇಟ್ಕೊತಾರೆ, ಇನ್ನೊಂದು ಪೊಟ್ನ ಸಂಜೆ ಕೈಯಲ್ಲೇ ಇರುತ್ತೆ. ಅವತ್ತಿನ ಎಂದಿನಂತೆ ಕೆಲಸಗಳು ಲೆಕ್ಕಗಳು ಎಲ್ಲ ನೋಡಿ ಮುಗಿಸಿ ಸೀದಾ ಮನೆಗೆ ಹೊರಡ್ತಾರೆ. ಇವ್ರ ಮನೆ ಬಂದು ಮೈನ್ ರೋಡ್ ಇಂದ ಕಟ್ಟಾಗಿ ಹಳ್ಳಿ ರೂಟಲ್ಲಿ 6 ಕಿಲೋಮೀಟರ್ ಹೋಗ್ಬೇಕಾಗಿರುತ್ತೆ. ಬಟ್ ಯಾವತ್ತೂ ಕೂಡ ಯಾವ ವಿಷಯಕ್ಕೂ ಹೆದರದೆ ಗುಂಡಿಗೆನ ಗಟ್ಟಿಯಾಗಿದ್ದಂತ ಸಂಜಯ್ ಅವತ್ತು ಗಾಡಿಲಿ ಹೋಗ್ತಾ ಇರ್ತಾರೆ. ಬೈಕಲ್ಲಿ ಹೋಗ್ಬೇಕು, ಮೈನ್ ರೋಡಲ್ಲಿ ಕರೆಕ್ಟಾಗಿ ಹಳ್ಳಿ ರೂಟಲ್ಲಿ ಎಂಟರ್ ಆದಿ ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆ ಫುಲ್ಲು ಸುತ್ತ ಮರಗಳು, ಕಾಡು ತರ ಫೀಲ್ ಇರುತ್ತೆ. ಯಾವಾಗ್ಲೂ ನಾರ್ಮಲ್ ಆಗಿ ಹೋಗ್ತಾ ಇದ್ದವರು ಅವತ್ತು ಮಾತ್ರ ದಿಢೀರ್ ಅಂತ ಏನೋ ಒಂಥರ ಫೀಲ್ ಆಗುತ್ತೆ. ನಮ್ಮಿಂದ ಯಾರೋ ಇದ್ದಾರೆ, ನಮ್ಮನ್ನ ಯಾರೋ ನೋಡ್ತಾ ಇದ್ದಾರೆ, ಫಾಲೋ ಮಾಡ್ತಾ ಇದ್ದಾರೆ ಅನ್ನೋ ಅಂತ ಒಂದು ಸಣ್ಣ ಫೀಲಿಂಗ್ ಬರ್ತಾ ಇರುತ್ತೆ. ಇವರು ಲೆಕ್ಕ ಮುಗಿಸ್ಬಿಟ್ಟು ಕ್ಯಾಶ್ನು ಮತ್ತೆ ಫ್ರೆಶ್ ಆಗಿ ಕಟ್ ಮಾಡಿ ಇಟ್ಟಿದ್ದ ಮಾಂಸನವೇ ಪ್ಯಾಕ್ ಮಾಡಿ ಬುಲೆಟ್ಗೆ ಫ್ರಂಟ್ ಅಲ್ಲಿ ಇಟ್ಕೊಂಡು ಬರ್ತಾ ಇರ್ತಾರೆ. ಸೊ ಹೋಗ್ತಾ ಇರ್ಬೇಕಾದ್ರೆ ಅವ್ರಿಗೆ ಒಂದು ಫೀಲು, ಯಾರೋ ನಮ್ಮನ್ನು ಫಾಲೋ ಮಾಡ್ಕೊಬರ್ತಾರೆ, ಯಾರೋ ನಮ್ಮನ್ನು ಫಾಲೋ ಮಾಡ್ಕೊಬರ್ತಾರೆ ಅನ್ನೋ ಫೀಲ್ ಬರ್ತಾ ಇರುತ್ತೆ. ಆದ್ರೆ ತಿರುಗಿ ನೋಡೋದಕ್ಕೆ ಅವ್ರಿಗೆ ಬೇಡ, ತಿರುಗಿ ನೋಡೋದು ಚೆನ್ನಾಗಿರಲ್ಲ. ಆಕ್ಚುಲಿ ತರ ಫೀಲ್ ಇದ್ದಾಗ ಹಿಂದೆ ತಿರುಗಿ ನೋಡಬಾರ್ದು ಅನ್ನೋದನ್ನ ಅವ್ರ ಅಪ್ಪ ಹೇಳಿರ್ತಾರೆ. ಸೊ ಆ ಮೈಂಡ್ಗೆ ನೋಡೋದು ಬೇಡ ಅಂತ ಅಂದ್ಬಿಟ್ಟು ಅವ್ರ ಪಾಟಿಗೆ ಗಾಡಿಲಿ ಅದೊಂದು 11 ಗಂಟೆ ಆಗಿರೋದ್ರಿಂದ ಆಲ್ಮೋಸ್ಟ್ ಕತ್ಲೆ ಆಗಿರುತ್ತೆ. ಆ ಹಳ್ಳಿ ರೋಡಲ್ಲಿ ಗಾಡಿ ಹೊಡ್ಕೊ ಹೋಗ್ತಾ ಇರ್ತಾರೆ. ಒಂದು 2 ಕಿಲೋಮೀಟರ್ 3 ಕಿಲೋಮೀಟರ್ ದಾಟ್ತಾ ಇದ್ದಂಗೆನೆ ಅಲ್ಲೊಂದು ಲೈಟ್ ಕಂಬ ಇರುತ್ತೆ, ಅಲ್ಲಿ ಸ್ಟ್ರೀಟ್ ಲೈಟ್ ಎಲ್ಲ ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಅದ್ರ ಹತ್ರ ಹೋಗ್ತಿದ್ದಾಗ ಗಾಡಿ ನಿಲ್ಸಿ ನೋಡೋದ ಅಂತ ಅನ್ಕೋತಾರೆ. ಹತ್ರ ಹೋಗ್ತಾ ಸರಿ ಬೇಡ, ಗಾಡಿ ನಿಲ್ಸೋದು ಬೇಡ, ನಾವು ಮುಂದೆ ಹೋಗ್ತಾರೆ ಮಿರಲ್ ನೋಡ್ಕೊಳ್ಳೋದ, ಯಾಕಂದ್ರೆ ಫಾಲೋ ಮಾಡ್ಕೊ ಬರಂಗಿದ್ರೆ ಹೆಂಗಿದ್ರು ಅಲ್ಲಿ ಕಾಣತ್ತಲ್ಲ ಅಂತ ಅನ್ಬಿಟ್ಟು ಸೀದಾ ಹಂಗೆ ಗಾಡಿ ಹೋಗ್ತಾ ಆ ಫಸ್ಟ್ ಸ್ಟ್ರೀಟ್ ಲೈಟ್ ನ ದಾಟಿ ಮುಂದೆ ಹೋಗ್ತಾ ಇದ್ದಂಗೆನೆ ಮಿರರ್ ಅಲ್ಲಿ ತೆಗೆದು ಬಗ್ ನೋಡ್ತಾರೆ. ಆ ಬಗ್ ನೋಡ್ಬೇಕಾದ್ರೆ ಹಿಂದ್ಗಡೆಯಿಂದ ಒಂದು ದೊಡ್ಡ ಗಾತ್ರದ ಹಂದಿ ಅವ್ರನ್ನ ಫಾಲೋ ಮಾಡ್ಕೊಂಡು ಓಡ್ ಬರ್ತಾ ಇರುತ್ತೆ. ಅಟ್ಟೋಸ್ಕಡೆ ಓಡ್ ಬರ್ತಾ ಇರುತ್ತೆ. ಇದೇನಪ್ಪ ಇದು ಹಂದಿ ಹಿಂಗ್ ಬರ್ತಾ ಇದೆಯಲ್ಲ, ಯಾಕಂದ್ರೆ ಹಂದಿ ಗಾಡಿ ಟಚ್ ಮಾಡ್ಬಿಟ್ರೆ ಈ ಗಾಡಿ ಸೇಲ್ ಮಾಡ್ಬೇಕಾಗುತ್ತೆ. ಹಂದಿ ಏನಾರ ಗಾಡಿ ಟಚ್ ಮಾಡ್ಬಿಟ್ರೆ ಅದು ದೊಡ್ಡ ಅಪಶಕುನ ಆಗೋಗುತ್ತೆ, ನಮ್ಗೆ ಲೈಫಲ್ಲಿ ಅನ್ಲಕ್ಕಿ ಆಗ್ಬಿಡ್ತೀವಿ ಅಂತ ಅನ್ಬಿಟ್ಟು ಸ್ವಲ್ಪ ಮೂವ್ ಮಾಡ್ಕೊ ಹೋಗ್ತಾ ಇರ್ಬೇಕಾದ್ರೆ ಆ ಹಂದಿಯಿಂದ ಒಂದು 4-5 ನಾಯಿಗಳು ಅಟ್ಟಿಸ್ಕೊ ಬರ್ತಾ ಇರುತ್ತೆ. ಅವಾಗ ಅನ್ಕೋತಾರೆ, ಓಕೆ ಈ ಹಂದಿನ ನಾಯಿ ಅಟ್ಟಿಸ್ಕೊ ಬರೋದ್ರಿಂದ ಹಂದಿ ನಮ್ಮಿಂದ ಬರ್ತಾ ಇದೆ ಹೊರತು ನಮ್ಮನ್ನಿಂದ ಬರಬೇಕು ಅಂತ ಬರ್ತಾ ಇಲ್ಲ ಅಂತ ಅವ್ರಿಗೆ ಫೀಲ್ ಆಗುತ್ತೆ. ಸರಿ ಅನ್ಬಿಟ್ಟು ಏನಕ್ಕೂ ಟಚ್ ಆಗೋದು ಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ಗಾಡಿನ ಸ್ಪೀಡ್ ಮಾಡ್ಕೊಂಡು ಅಲ್ಲಿಂದ ಸೀದಾ ಅವ್ರ ಮನೆಗೆ ಬರ್ತಾರೆ. ಅವ್ರ ಮನೆ ತುಂಬಾ ದೊಡ್ಡ ಮನೆ ಆಗಿರುತ್ತೆ. ಒಳಗಡೆ ಬರ್ತಾರೆ, ಗಾಡಿನ ಒಳಗಡೆ ಬಿಡ್ತಾರೆ, ಗೇಟ್ನ ಒಳಗಡೆ ಲಾಕ್ ಮಾಡ್ತಾರೆ. ಲಾಕ್ ಮಾಡಬೇಕಾದ್ರೇನೆ ಆ ಪೆಟ್ರೋಲ್ ಟ್ಯಾಂಕ್ ಮೇಲೆ ಇಟ್ಟಿದ್ದ ಕ್ಯಾಶ್ ಕವರ್ನ ಕೈಯಲ್ಲಿ ಎತ್ಕೊಂಡು ಅವ್ರ ಹೆಂಡತಿ ಜೊತೆ ಫೋನಲ್ಲಿ ಮಾತಾಡ್ತಾನೆ ಸೀದಾ ಒಳಗಡೆ ಹೊಂಟೋಗ್ತಾರೆ. ಸೊ ಕ್ಯಾಶ್ ಕವರ್ನ ಮಾತ್ರ ಎತ್ಕೋದ್ರೆ ಹೊರತು ಆ ಒಳಗಡೆ ಇಟ್ಟಿದ್ದಂತ ಮಾಂಸನ ಮರ್ತ್ಬಿಟ್ಟು ಹೊಂಟೋಗ್ತಾರೆ. ಸೊ ಮರ್ತ್ಬಿಟ್ಟು ಹೋಗಿ ಮೇಲ್ಗಡೆ ಹೋಗಿ ಅವ್ರ ಬೆಡ್ರೂಮ್ಗೆ ಹೋಗ್ತಾರೆ. ಬೆಡ್ರೂಮ್ಗೆ ಹೋಗಿ ಫ್ರಿಜ್ ತೆಗೆದು ಬಿಯರ್ ಬಾಟಲ್ ತಗೊಂಡು ಎಲ್ಲ ಟೇಬಲ್ ಸೆಟ್ ಮಾಡಿ ಇಟ್ಬಿಟ್ಟು ಸ್ನಾನಕ್ಕೆ ಹೋಗ್ತಾರೆ. ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಆಚೆ ಬಂದು ಅಡಿಗೆ ಏನು ಮಾಡಿಟ್ಟಿದ್ದಾರೆ ಅಂತ ನೋಡ್ಕೊಂಡು ಅವ್ರಿಗೆ ಬೇಕಾಗಿದ್ದಂಥ ಕೆಲವು ಐಟಮ್ಗಳನ್ನ ಹಾಕೊಂಡ್ಬಂದು ಮೇಲ್ಗಡೆ ಕೂತ್ಕೊಂಡು ಬಿಯರ್ ಕುಡಿತಾ ಇರ್ತಾರೆ. ಆಕ್ಚುಲಿ ಸಂಜಯ್ ಡ್ರಿಂಕ್ ಮಾಡೋದು ಇಡೀ ಮನೆಗೆ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಯಾರ ಹತ್ರನೂ ಅವರು ಓಪನ್ ಆಗಿ ತೋರಿಸ್ಕೊಡೋರಲ್ಲ. ಸೊ ಮನೇಲೇ ಇಟ್ಟು ಕುಡಿಯುವಂತ ವೆಲ್ ಸೆಟಲ್ ಫ್ಯಾಮಿಲಿ ಆಗಿರ್ತಾರೆ. ಅವರು ಹೌಸ್ಕ ಕುಡಿಯೋದು ಒಬ್ಬರು ವ್ಯಕ್ತಿ ಅಂತಂದ್ರೆ ಅದು ಅವ್ರ ಮಗಳ ಹತ್ರ ಮಾತ್ರ. ಸೊ ಅವ್ರು ಕುಡಿಯೋದನ್ನ ಅವ್ರ ಮಗಳು ನೋಡಬಾರ್ದು ಅನ್ನೋ ಒಂದೇ ರೀಸನ್ಗೋಸ್ಕರ ಪ್ರತಿದಿನ ಈ ತರ ಲೇಟ್ ನೈಟ್ ಬಂದಾಗ ಡ್ರಿಂಕ್ ಮಾಡ್ತಾರೆ. ಡ್ರಿಂಕ್ ಮಾಡಿ ಕಿಟಕಿಯಿಂದ ಆಚೆ ಸ್ವಲ್ಪ ಜಾಗ ಇರುತ್ತಲ್ಲ ಆ ಜಾಗದಲ್ಲಿ ಔಷಧಾಗಿ ಇಟ್ಬಿಡ್ತಾರೆ. ಮನೆ ಕೆಲಸದವ್ರು ಬೆಳಗ್ಗೆ ಬಂದು ಎಲ್ಲಾ ಕೆಲಸ ಶುರು ಮಾಡ್ಬೇಕಾದ್ರೆ ಆ ಕಿಟಕಿ ಹತ್ರ ಬಂದು ಕೈ ಹಾಕಿ ಆ ಖಾಲಿ ಬಾಟಲ್ನ ತಕೊಂಡು ಕ್ಲೀನ್ ಮಾಡ್ಬಿಟ್ಟು ಹೋಗೋದು ಅವ್ರ ಪ್ರತಿದಿನದ ವಾಡಿಕೆ ಆಗಿರುತ್ತೆ. ಅವತ್ತು ಕೂಡ ಕೂತ್ಕೊಂಡು ಡ್ರಿಂಕ್ ಮಾಡಬೇಕಾದ್ರೆ ಎಲ್ಲ ಡ್ರಿಂಕ್ ಎಲ್ಲ ಮಾಡ್ಬಿಟ್ಟು ಆ ಬಿಯರ್ ಬಾಟಲ್ ಇಡೋದಕ್ಕೆ ಕಿಟಕಿ ಹತ್ರ ಬಂದು ಬಗ್ ನೋಡ್ತಾರೆ. ಆ ಇಡೋ ಟೈಮಲ್ಲಿ ಕರೆಕ್ಟಾಗಿ ಅವ್ರ ಬುಲೆಟ್ ಗಾಡಿ ಕಾಣಿಸುತ್ತೆ. ಬುಲೆಟ್ ಗಾಡಿ ಪಕ್ಕದಲ್ಲೇ ಹಂದಿ ನಿಂತಿರುತ್ತೆ. ಇದು ಅವ್ರಿಗೆ ಫುಲ್ಲು ಶಾಕ್ ಆಗ್ಬಿಡುತ್ತೆ. ಇದೇನು ಮನೆ ಒಳಗಡೆ ಹಂದಿ ನುಗ್ಗಿದ್ರೆ ಇನ್ನೂ ದೊಡ್ಡ ಅಪಶಕುನ, ಇದು ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಮನೆ ಒಳಗಡೆ ಹಂದಿ ನುಗ್ಗಬಾರ್ದು ಅಂತ ಹೇಳ್ತಾರೆ, ಬದುಕಿರೋ ಮನೆ ಒಳಗಡೆ ಹಂದಿ ನುಗ್ಗಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಎದುರುಬಿಟ್ಟು ಅಲ್ಲಿಂದ ಸೀದಾ ಟಿ ಶರ್ಟ್ ಹಾಕೊಂಡು ಪಂಚಲೆ ಟಕ್ ಅಂತ ಇಳಿದು ಮೆಟ್ಲಲ್ಲಿ ಇಳಿದು ಸೀದಾ ಕೆಳಗಡೆ ಬರ್ತಾರೆ. ಕೆಳಗಡೆ ಬಂದು ಡೋರ್ ಓಪನ್ ಮಾಡಿ ನೋಡಿದ ತಕ್ಷಣ ಅಲ್ಲಿ ಹಂದಿ ಇರಲ್ಲ. ಅಲ್ಲಿ ನೋಡಿದ್ರೆ ಒಂದು ಸ್ವಲ್ಪ ದಪ್ಪ ಗಾತ್ರದ ಕಪ್ಪು ಕಲರ್ ಸೀರೆ ಉಟ್ಕೊಂಡು ಒಂದು ಹೆಂಗಸ್ ನಿಂತಿರ್ತಾರೆ. ಇದು ನೋಡಿ ಫುಲ್ ಶಾಕ್ ಆಗ್ಬಿಡುತ್ತೆ. ಟಕ್ಕಂತ ಡೋರ್ ಹಾಕೊಂಡ್ಬಿಡ್ತಾರೆ.
ಡೋರ್ ಹಾಕೋಬಿಟ್ಟು ಸೀದಾ ಮೇಲ್ಗಡೆ ಓಡೋಟಾಗ್ತಾರೆ. ಯಾಕಂದ್ರೆ ಇಡೀ ಮನೆಯಲ್ಲಿ ಅವರ ಒಬ್ಬರೇ ಮಾತ್ರ ಇದ್ದಿತ್ತು. ಇದು ವಿಚಿತ್ರ ಅನ್ಸ್ಬಿಡುತ್ತೆ ಅವ್ರಿಗೆ. ಮೇಲ್ಗಡೆ ಹೋಗ್ಬೇಕಾದ್ರೆ ಕೂಡ ಅದನ್ನೇ ಯೋಚನೆ ಮಾಡಕ್ಕೆ ಹೋಗ್ತಾರೆ, ಮನೆ ಒಳಗಡೆ ಹಂದಿ ಬರೋಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದ್ರೆ ಇವರು ಬರ್ಬೇಕಾದ್ರೆ ಒಳಗಡೆ ಗೇಟ್ ಹಾಕ್ಬಿಟ್ಟು ಅಂತಿದ್ರು. ಅದು ಅಲ್ಲದೆ ಈ ವಿಚಿತ್ರ ಹೆಂಗಸ್ ಬರೋದೇ ಇಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಅದನ್ನೇ ತಲೆಯಲ್ಲಿ ಹಾಕೊಂಡು ಹೋಗಿ ಮೇಲ್ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಏನ್ ಮಾಡೋದ ಫೋನ್ ಮಾಡಿ ಅವ್ರ ಅಪ್ಪ ಅಮ್ಮನಿಗೆ ವಿಷಯ ತಿಳಿಸೋದು ಅಂತ ಅನ್ಕೋತಾರೆ. ಆದ್ರೆ ಇಷ್ಟು ದಿನ ಒಂದು ಗತ್ತಲ್ಲಿ ತಿರುಗಾಡ್ತಾ ಇದ್ದಂತ ವ್ಯಕ್ತಿ ಈಗ ಫೋನ್ ಮಾಡ್ಬಿಟ್ಟು ದೆಬ್ಬನೋ ಹೋಗ್ಬಿಟ್ಟೆ, ಭೂತನೋ ಹೋಗ್ಬಿಟ್ಟೆ, ಬೇರೆ ಏನೋ ಹೋಗ್ಬಿಟ್ಟೆ ಅಂತ ಅಂದ್ಬಿಟ್ಟು ಎದುರ್ಕೊಂಡು ಮಾತಾಡ್ಬಿಟ್ರೆ ಅವ್ರು ಇನ್ನೂ ರೇಗ್ಸ್ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಇನ್ನೂ ಕಿಂಡಲ್ ಮಾಡ್ಬಿಡ್ತಾರೆ, ರೇಗ್ಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸರಿ ಹೇಳೋದು ಬೇಡ ಅಂತ ಅಂದ್ಬಿಟ್ಟು ಅವತ್ತೆಂಗೋ ಟೈಮ್ ಪಾಸ್ ಮಾಡ್ಕೊಂಡು ಫೋನ್ಗೆ ನೋಡ್ಕೊಂಡು ಅವರು ಮಲಗ್ದೇನೆ ಸ್ವಲ್ಪ 4 ಗಂಟೆ 5 ಗಂಟೆ ತನಕ ತಿರುಗಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಒಂದು 4 ಗಂಟೆ 5 ಗಂಟೆ ಆಗ್ತಾ ಇದ್ದಂಗೆ ಸ್ವಲ್ಪ ನಿದ್ದೆ ಬರುತ್ತೆ, ಮಲ್ಕೊಬಿಡ್ತಾರೆ. 6 ಗಂಟೆ ಆಗ್ತಿದ್ದಂಗೆ ಅವ್ರ ಅಪ್ಪನ ಕಡೆಯಿಂದ ಫೋನ್ ಬರುತ್ತೆ. ಸರಿ ಅಂತ ಪಿಕ್ ಮಾಡ್ಬಿಟ್ಟು ಅಪ್ಪ ಹೇಳಿಯಪ್ಪ ಅದಕ್ಕೆ ನಾನು ಬಂದಿದ್ದೀನಿ ಕಣೋ, ಗೇಟ್ ಓಪನ್ ಮಾಡೋ ಅನ್ನೋ ಥರ ಹೇಳ್ತಾರೆ. ಸೀದಾ ಅಂತ ಅಲ್ಲಿಂದ ಇಳಿದು ಓಡ್ ಬಂದು ಗೇಟ್ ತೆಗೆದ್ಬಿಟ್ಟು ಕಾರ್ ಒಳಗಡೆ ಬರ್ಲಿಂದ 2ನೇ ಗೇಟ್ ತೆಗೆದ್ಬೇಕಾರೆ ತಿರುಗಿ ನೋಡ್ತಾರೆ. ಅಲ್ಲಿ ನೋಡಿದ್ರೆ ಗಾಡಿ ಸೀಟು ಫುಲ್ಲು ಹರಿದು ಚಿಂದಿ ಮಾಡಿ ಆಗೋಗಿರುತ್ತೆ. ಮತ್ತೆ ಮಾಂಸ ಇಟ್ಟಿದ್ದ ಜಾಗ ಬಂದು ಫುಲ್ಲು ಕಿತ್ತು ಛಿದ್ರ ಮಾಡಿ ಬಿಸಾಕಿರುತ್ತೆ. ಎಲ್ಲ ಗಾಡಿ ಸುತ್ತ ಮಾಂಸದ ಪೀಸ್ಗಳು ಬಿದ್ದಿರುತ್ತೆ. ಅವರು ಅವರಪ್ಪ ಇಬ್ರು ಒಟ್ಟಿಗೆ ನೋಡ್ತಾರೆ, ಇಬ್ರಿಗೂ ಶಾಕ್ ಆಗ್ಬಿಡುತ್ತೆ. ಅವರಪ್ಪ ಇದ್ಬಿಟ್ಟು ಫುಲ್ಲು ಬೈದಾಕ್ಬಿಡ್ತಾರೆ. ಏನಲ್ಲೋ ನೀನು ನಂಬ್ಕೊಂಡು ಒಂದು ಗಾಡಿ ಕೊಟ್ಟರೆ ಈ ಥರ ಗಲೀಜು ಮಾಡಿಟ್ಟಿದ್ದೆಲ್ಲ ಹಿಂಗೆ ಕಿತ್ತಾಕಿದೆಯಲ್ಲ, ಹಂಗೆ ಹಿಂಗೆ ಅಂತ ಹೇಳಿದಾಗ ಇಲ್ಲಪ್ಪ ನಾನು ಹಿಂಗೆ ಅಂತ ಅಂದ್ಬಿಟ್ಟು ನೆನ್ನೆ ರಾತ್ರಿ ಏನೇನು ನಡೀತು, ಆ ಫಾಲೋ ಮಾಡ್ಕೊಂಡು ಬಂದಿದ್ರಿಂದ ಹಿಡೋದು, ಇಲ್ಲಿ ಬಂದು ನಿಲ್ಲಿಸ್ದಾಗ್ಲಿಂದ ಹಿಡೋದು, ಇದನ್ನೆಲ್ಲ ನೋಡ್ಬಿಟ್ಟು ಇದನ್ನೆಲ್ಲ ನೋಡಿದನ್ನೆಲ್ಲ ಹೇಳ್ತಾರೆ. ಅವರಪ್ಪ ಇದ್ಬಿಟ್ಟು ಒಂದು ಮಗು ಎತ್ತ ಮೇಲೂ ನಿನಗೆ ಬುದ್ಧಿ ಬಂದಿಲ್ವಲ್ಲ, ಈ ಮಟ್ಟಿಗೆ ನೀನು ಅದು ನೋಡಿದೆ ಇದು ನೋಡಿದೆ ಅಂತ ಹೇಳ್ತಿಯಲ್ಲ, ಇದನ್ನ ಯಾರು ಹೇಳೋದು ನಂಬ್ತಾರ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅವರ ಅಪ್ಪನೂ ಕೂಡ ಸ್ವಲ್ಪ ಕಾರವಾಗಿ ಮಾತಾಡ್ಬಿಟ್ಟು ಸರಿ ಆಯ್ತು, ಏನೋ ಹಾಳು ಬಿದ್ದು ಹೋಗ್ಲಿ, ನೀನೇ ಏನೋ ಸೀಟ್ ಮಾಡ್ಬಿಟ್ಟು ಈಗ ಅದೇ ಆಯ್ತು ಇದಾಯ್ತು ಅಂತ ನೆಪ ಕಟ್ತಿದ್ಯಾ, ಸರಿ ಬಿಡು ಅಂತ ಅಂದ್ಬಿಟ್ಟು ಕಾರ್ನ ಒಳಗಡೆ ಪಾರ್ಕ್ ಮಾಡ್ಬಿಟ್ಟು ಫೋನ್ ಮಾಡಿ ಮೆಕ್ಯಾನಿಕ್ಗೆ ಹೇಳಿ ಮೆಕ್ಯಾನಿಕ್ನ ಬಂದು ಸೀಟ್ನ ಚೇಂಜ್ ಮಾಡೋಕ್ಕೆ ಹೇಳ್ತಾರೆ. ಸೊ ಮೆಕ್ಯಾನಿಕ್ ಅವರು ಅಲ್ಲಿಂದ ಬಂದು ಗಾಡಿ ತಗೊಂಡು ಸೀದಾ ಹೋಗಿ ಸೀಟ್ ಕವರ್ ಚೇಂಜ್ ಮಾಡೋದಕ್ಕೆ ಹೊರಟೋಗ್ತಾರೆ. ಸೊ ಇದಾದ್ಮೇಲೆ ಇವ್ರು ಮತ್ತೆ ಬೆಳಗ್ಗೆ ಡ್ಯೂಟಿಗೆ ಹೋಗೋಕ್ಕೋಸ್ಕರ ಅಪ್ಪ ತಂದಿದ್ದ ಕಾರನ್ನು ತಗೊಂಡು ಇವ್ರು ಬೆಳಗ್ಗೆ ಎದ್ದು ಕಾರಲ್ಲಿ ಹೋಗ್ತಾರೆ. ಕಾರಲ್ಲಿ ಹೋಗಿ ಬೇಕರಿ ಕೆಲಸಗಳನ್ನ ಕಂಟಿನ್ಯೂ ಮಾಡ್ತಾರೆ. ಅವರಪ್ಪನೂ ಗಾಡಿ ರೆಡಿ ಆದ ತಕ್ಷಣ ಟೌನ್ಗೆ ಹೋಗೋದ ಅಂತ ಅಂದ್ಬಿಟ್ಟು ಅವರಪ್ಪನೂ ಮನೇಲೇ ಇರ್ತಾರೆ. ಈ ಸಂಜೆ ಅವರ ಅಮ್ಮ, ಹೆಂಡತಿ, ತಂಗಿ, ಮಗಳು ಎಲ್ಲ ಬಂದು ಇನ್ನೊಂದು ಕ್ಯಾಬ್ ಬುಕ್ ಮಾಡಿಕೊಂಡು ಸೀದಾ ಮದುವೆ ಛತ್ರದಿಂದ ಮನೆಗೂ ಬಂದ್ಬಿಡ್ತಾರೆ. ಮತ್ತೆ ಅವತ್ತು ರಾತ್ರಿ ಆಲ್ಮೋಸ್ಟ್ 10 ಗಂಟೆ 11 ಗಂಟೆ ಆಗುತ್ತೆ. ಎಲ್ಲ ಲೆಕ್ಕ ನೋಡ್ತಾರೆ. ಓಕೆ ಫೈನಲ್ ಸೆಟ್ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಬಿಟ್ಟು ಕ್ಯಾಶ್ನ ತಗೊಳ್ಳೋದು, ಕಾರಲ್ಲಿ ಡ್ಯಾಶ್ ಬೋರ್ಡ್ ಇಟ್ಕೊಂಡು ಹೊರಡೋಕ್ಕೆ ರೆಡಿ ಆಗ್ತಾರೆ. ಎಲ್ಲ ಇದು ಮಾಡಿದಾಗ ಮೈಂಡಲ್ಲಿ ದಿಢೀರಂತ ಹೋಗಿ ಕಟ್ಟಾದಾಗ ಅದಾಗಿದ್ದ ಫೀಲ್ ಜ್ಞಾಪಕ ಬರುತ್ತೆ. ಸರಿ ಏನೂ ಆಗಲ್ಲ ಅಂತ ಒಂದು ಧೈರ್ಯದಲ್ಲಿ ಗಾಡಿ ತಗೊಂಡು 11 ಗಂಟೆಗೆ ಹೊರಡ್ತಾರೆ. ಆ ಹೈವೇಯಿಂದ ಬಂದು ಕರೆಕ್ಟಾಗಿ ಅವರು ಹಳ್ಳಿ ರೋಡ್ ಕಟ್ ಆಗ್ತಾರೆ. ಒಳಗಡೆ ಹೋಗ್ತಾ ಇರಬೇಕಾದ್ರೆ ದಿಢೀರಂತ ಮೈಂಡು ಫುಲ್ಲು ಒಂಥರ ಒಂದು ಫೀಲ್ ಸ್ಟಾರ್ಟ್ ಆಗೋಗುತ್ತೆ. ಇಲ್ಲೇ ಥರ ಏನೋ ನಡೀತಲ್ಲ, ಇಲ್ಲೇ ಥರ ಏನೋ ಬಂತಲ್ಲ, ಇಲ್ಲೇ ಥರ ನಮ್ಮನ್ನು ಆಟಿಸ್ತಲ್ಲ ಅಂತ ಅಂದ್ಬಿಟ್ಟು ಅದೇ ಫೀಲಿಂಗಲ್ಲಿ ಹೋಗ್ತಾ ಇರ್ತಾರೆ. ಗಾಡಿ ಓಡಿಸ್ಕೊಂಡು ಹಳ್ಳಿ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಂದಂದಿ ಪಟ್ಟದ ಬಂದ್ಬಿಡುತ್ತೆ. ಇವರು ಬಂದು ಒಂದು ಮಿನಿಮಮ್ ಸ್ಪೀಡಲ್ಲಿ ಬಂದಿರ್ತಾರೆ. ಗುದ್ದಿದ ಫೋರ್ಸ್ಗೆ ಹಂದಿ ಅಷ್ಟು ದೂರದಲ್ಲಿ ಬಿದ್ದು ಉಜ್ಕೊಂಡು ಹೋಗಿ ಬಿದ್ದೋಗುತ್ತೆ. ಇದನ್ನ ಕಣ್ಣಾರೆ ನೋಡಿರ್ತಾರೆ. ಅಯ್ಯೋ ಮತ್ತೆ ಇದಾಗೋಯ್ತಲ್ಲ, ಇನ್ನು ಗಾಡಿ ಮಾರಲೇಬೇಕಾ, ಇದನ್ನ ಅಪ್ಪನಿಗೆ ಹೇಳಿದ್ರೆ ಇನ್ನೇನು ಹೇಳ್ತಾರೋ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಹೆದರ್ಬಿಟ್ಟು ಆದ್ರೂ ಏನೇನಾಗಿದೆ ಅಂತ ನೋಡೋದ ಅಂತ ಅಂದ್ಬಿಟ್ಟು ಕಾರಿಂದ ಇಳಿದು ಸೀದಾ ಗಾಡಿನ ಒಂದು ರೌಂಡ್ ಬಂದು ಫುಲ್ಲು ಚೆಕ್ ಮಾಡಿ ನೋಡ್ತಾರೆ. ಒಂದು ಡೆಂಟ್ ಮಾರ್ಕು, ಒಂದು ಸಣ್ಣ ಮಾರ್ಕು ಏನು ಕೂಡ ಇರಲ್ಲ. ಹಂದಿ ಗುದ್ದಿದ್ದಕ್ಕೆ ಕೆಸರದೋ ಬದಿದೋ ಏನೂ ಟಚ್ ಆಗಿರಲ್ಲ. ಇದು ಫುಲ್ಲು ಶಾಕ್ ಆಗೋಗುತ್ತೆ. ನಾವು ನಿಜಕ್ಕೂ ಗುದ್ದುತ್ತಾರೆ, ಮತ್ತೇನಕ್ಕೆ ಫ್ರಂಟ್ ಬ್ಯಾಕ್ ಏನು ಆಗೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಕಾರು ಡೋರ್ ಹತ್ರ ಬಂದು ಇನ್ನೇನು ಹತ್ತಬೇಕು ಅಂತಂದಾಗ ಪಕ್ಕದ ಬೇಲಿನ ಹಂಗೆ ಕಟ 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 ಅಂತ ಯಾರೋ ಬೇಲಿನೇ ಮುರ್ಕೊಂಡು ಹತ್ಕೊ ಹೋಗ್ತಾರ ಫೀಲ್ ಬರುತ್ತೆ, ಸೌಂಡ್ ಕೇಳುತ್ತೆ. ಆ ಕಟ 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 ಸೌಂಡ್ ಬರ್ತಿದ್ದಂಗೆನೆ ಇವ್ರಿಗೆ ಭಯ ಸ್ಟಾರ್ಟ್ ಆಗೋಗುತ್ತೆ. ಇವ್ರು ಸೀದಾ ಏನು ಮಾಡ್ತಾರೆ ಅಂತಂದ್ರೆ ಗಾಡಿಲಿ ಹತ್ತಾರೆ, ಗಾಡಿ ಸ್ಟಾರ್ಟ್ ಮಾಡ್ತಾರೆ, ಬೇಗ ಬೇಗ ಹೋಗೋದಂತ ಅಂದ್ಬಿಟ್ಟು ಅಲ್ಲಿಂದ 6 ಕಿಲೋಮೀಟರ್ ತಾನೆ ಮನೆ, ಸ್ಪೀಡಾಗಿ ಬರಬೇಕಾದ್ರೆ ದಿಢೀರಂತ ಮತ್ತೆ ಒಂದು ಫೀಲು ಗಾಡೀಲಿ ಅವ್ರು ಮಾತ್ರ ಇಲ್ಲ, ಅವ್ರ ಜೊತೆ ಇನ್ನೂ ಒಬ್ರು ಯಾರೋ ಕೂತಿದಾರೆ ಅನ್ನೋ ಫೀಲೇ ಬರ್ತಾ ಇರುತ್ತೆ. ಎದುರ್ಕೋತಾರೆ, ಏನೋ ದೇವ್ರಿಗೆ ಇವ್ರು ನೆನೆಸ್ಕೊಂಡು ಮನೆದವ್ರನ್ನೆಲ್ಲ ನೆನೆಸ್ಕೊಂಡು ಸೀದಾ ಅಲ್ಲಿಂದ ಬರ್ತಾರೆ. ಬಂದು ಹಂಗೆ ಒಳಗಡೆ ಕಟ್ಟಾಗಿ ಮನೆ ಎಂಟ್ರೆನ್ಸ್ ಹತ್ರ ಬರ್ತಿದ್ದಂಗೆನೆ ಗೇಟ್ ಮುಂದೆನೆ ಕಾರ್ನ ಹಾಕ್ಬಿಟ್ಟು ಸೀದಾ ಗೇಟ್ ತಗೊಂಡು ಗೇಟ್ ಲಾಕ್ ಮಾಡ್ಕೊಂಡು ಡ್ಯಾಶ್ ಬೋರ್ಡ್ ಕ್ಯಾಶ್ ತಗೊಂಡು ಗೇಟ್ ಲಾಕ್ ಮಾಡ್ಕೊಂಡು ಮನೆ ಒಳಗಡೆ ಹೋಗಿ ಸೀದಾ ಫಸ್ಟ್ ಫ್ಲೋರ್ ಹೊರಟೋಗ್ತಾರೆ.
ಇದು ಆಕ್ಚುಲಿ ಬಂದು ಮಂಡೇ ನಡೀತಾ ಇರುತ್ತೆ, ಸೋಮವಾರ ನಡೀತಾ ಇರುತ್ತೆ. ನಿನ್ನೆ ಬಂದು ಸಂಡೇನೆ ಅವ್ರ ಬುಲೆಟಲ್ಲಿ ನಾನ್ ವೆಜ್ ತಂದಿದ್ದು. ಅವ್ರ ಮದುವೆಗೆ ಹೋಗಿದ್ದಲ್ಲ ಸಂಡೇನೆ. ಸೊ ಸಂಡೇ ನಾನ್ ವೆಜ್ ತಂದಿರ್ತಾರೆ, ಬಟ್ ತಿಂದಿರಲ್ಲ, ನಾನ್ ವೆಜ್ ಫುಲ್ ಇದಾಗಿರುತ್ತೆ. ಸೊ ಅದರಿಂದ ಮತ್ತೆ ಮಂಡೇ ಈ ಇನ್ಸಿಡೆಂಟ್ ನಡೀತಾ ಇರುತ್ತೆ. ಸೊ ನಾನ್ ವೆಜ್ ಸಂಡೇ ಮಾಡಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಂಡೇ ಮಾಡೋದಂತ ಪ್ಲಾನ್ ಮಾಡ್ಕೊಂಡು ಮನೇಲಿ ಯಾವತ್ತು ಮಂಡೇ ನಾನ್ ವೆಜ್ ಮಾಡಿರ್ತಾರೆ. ಸೊ ಅದರಿಂದ ಇವರು ಬರ್ತಾರೆ, ಸೀದಾ ಬಂದು ಮನೇಲೆ ಕೀ ಎಲ್ಲ ಇಟ್ಬಿಟ್ಟು ಕ್ಯಾಶ್ನ ಬೀರೋಲಿ ಇಟ್ಬಿಟ್ಟು ಮಗಳನ್ನ ಒಂದ್ಸಲ ನೋಡ್ಕೊಂಡು ಫ್ರೆಶ್ ಅಪ್ ಆಗಕ್ಕೆ ಹೋಗ್ತಾರೆ. ಅವ್ರ ಹೆಂಡತಿ ಊಟ ಹಾಕೋ ಬರಲ್ಲ ಅಂತ ಹೇಳಿದಾಗ, ಇಲ್ಲ ಬರೀ ಪೀಸ್ ಮಾತ್ರ ಹಾಕೋಬಾ, ನಾನು ಆಮೇಲೆ ಹೋಗಿ ಊಟ ಮಾಡ್ಕೊತೀನಿ, ನಿಮ್ಮ ಮಲಗು ಅನ್ನೋ ಥರ ಹೇಳ್ಬಿಟ್ಟು ಅವ್ರೋಗಿ ಸ್ನಾನ ಮಾಡ್ಕೊಂಡು ಬರ್ತಾರೆ. ಸ್ನಾನ ಮಾಡ್ಕೊಂಡು ಬಂದು ಪೀಸ್ ಎಲ್ಲ ಇಟ್ಟಿರ್ತಾರೆ. ಬಿಯರ್ ತೊಗೋತಾರೆ. ಬಿಯರ್ ತೊಗೊಂಡು ಅವತ್ತು ಮತ್ತೆ ಡ್ರಿಂಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆಲ್ಮೋಸ್ಟ್ ಒಂದು ಹಾಫ್ ಅನ್ ಅವರ್ ಎಲ್ಲ ಆಗ್ತಿದ್ದಂಗೆನೆ, ಇವ್ರು ಬಂದಿದ್ದೆ 11:30, 12:30 ಆಗ್ತಿದ್ದಂಗೆಲ್ಲ ಆಲ್ಮೋಸ್ಟ್ ಇದು ಬಿಯರ್ ಎಲ್ಲ ಕುಡಿದು ಮುಗಿದಿರುತ್ತೆ. ಆ ಬಾಟ್ಲೆಲ್ಲ ತೆಗೆದು ಕಿಟಕಿ ಹತ್ರ ಇಡಕ್ಕೆ ಹೋಗಿ ಬಗ್ ನೋಡ್ತಾರೆ. ಆ ಇಡೋ ಟೈಮಲ್ಲಿ ಕೆಳಗಡೆ ಬಗ್ ನೋಡಬೇಕಾದ್ರೆ ನೆನ್ನೆ ಬುಲೆಟ್ ನಿಂತಿದ್ದ ಜಾಗದಲ್ಲಿ ಅವರ ತಂಗಿ ನಿಂತಿರ್ತಾರೆ. ಇದು ಅವ್ರಿಗೆ ಫುಲ್ ಶಾಕ್ ಆಗ್ಬಿಡುತ್ತೆ. ಇದೇನಕ್ಕೆ ಆಲ್ಮೋಸ್ಟ್ 12 ಗಂಟೆ ಆಯ್ತು, ಇವಳ್ಯಾಕೆ ಅಲ್ಲೋಗಿ ನಿಂತವಳಲ್ಲ ಅಂತಂದ್ಬಿಟ್ಟು ಯೋಚನೆ ಮಾಡ್ಕೊಂಡು, ಸರಿ ಅಲ್ಲಿಂದ ಏನೋ ಕೇಳವ ಅಂತ ಅಂದ್ಬಿಟ್ಟು ಮೆಟ್ಲಿಂದ ಇಳಿದು, ಅಲ್ಲಿಂದ ಫಸ್ಟ್ ಫ್ಲೋರಿಂದ ಇಳಿದು ಕೆಳಗಡೆ ನಡ್ಕೊ ಬರ್ತಾ ಇರ್ತಾರೆ. ನಡ್ಕೊ ಬರ್ಬೇಕಾದ್ರೆ ಇದಕ್ಕೆ ಸಂಧೆ ಹಿಂಗೆ ನಿಂತವಳಲ್ಲ ಅಂತ ಯೋಚನೆ ಮಾಡ್ಕೊಂಡೆ ಬರ್ತಾರೆ. ಹತ್ರ ಬಂದು ಇನ್ನೇನೋ ಡೋರ್ ಓಪನ್ ಮಾಡೋಣ ಅಂತ ನೀವು ಬಂದು ನೋಡಿದಾಗ ಡೋರ್ ಲಾಕ್ ಆಗಿರುತ್ತೆ. ಮೇಲ್ ನೋಡಿದ್ರೆ ಮೇಲೂ ಲಾಕ್ ಆಗಿರುತ್ತೆ. ಈ ಥರ ಆಚೆ ಇದ್ದಲ್ಲ, ಇದೇನು ಓಕೆ, ನಾನು ಮೇಲ್ಗಡೆ ನೋಡಿರ್ಬೋದು, ಅದಕ್ಕೆ ಒಳಗಡೆ ಬಂದು ಮಲಗಿರ್ಬೋದು ಏನೋ ಅಂತ ಅಂದ್ಬಿಟ್ಟು, ಸರಿ ಎಚ್ಚರ ಇದ್ದರೆ ಮಾತಾಡ್ಸ್ಕೊಂಡು ಹೋಗೋದ ಅಂತ ಅಂದ್ಬಿಟ್ಟು ಬಂದು ಬಾಗಿಲು ಕೊಡ್ತಾರೆ. ಅವರ ತಂಗಿ ರೂಮ್ ಬಾಗಿಲನ್ನ ಕೊಡ್ತಾರೆ. ಆ ತಂಗಿ ರೂಮ್ ಬಾಗಿಲನ್ನ ಕುಟ್ಟಿ ನೋಡಿದಾಗ ಆ ಸೌಂಡ್ಗೆ ಪಕ್ಕದ ರೂಮಲ್ಲಿ ಇದ್ದಂತ ಅವ್ರ ತಾಯಿ ಎದ್ಕೊಂಡ್ಬಿಡ್ತಾರೆ. ಎದ್ಕೊಂಡ್ಬಿಟ್ಟು ಇದ್ಯಾಕೋ 1 ಗಂಟೆ ರಾತ್ರಿ ಅವಳು ಬಾಗಿಲು ಕೊಡ್ತಿದ್ಯಲ್ಲ ಅಂತ. ಇಲ್ಲ, ನಾನು ಆಚೆ ನೋಡಿದೆ, ಅವಳು ಆಚೆ ನಿಂತಿದ್ಲು, ವಾಕಿಂಗ್ ಏನೋ ಮಾಡ್ತಿದ್ಲು, ಅದಕ್ಕೆ ಎಚ್ಚರ ಇದ್ದಾಗ ಮಾತಾಡ್ಸ್ಕೋಣ ಅಂತ ಬಂದೆ. ಅದಕ್ಕೆ ಅವಳೆಲ್ಲೋ 9:30 ಮಲಗಿದವಳು, ಇನ್ನೂ ಎದ್ದೇ ಇಲ್ಲ ಅನ್ನೋ ಥರ ಅವ್ರ ಅಮ್ಮನೂ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಾಗ ಸಂಜೆಗೆ, ಹೌದಾ ಸರಿ ಬಿಡು, ಇಲ್ಲಮ್ಮ ನಾನು ನೋಡಿದೆ, ಬಟ್ ಆಚೆ ಸುಮ್ಮನೆ ತಿರುಲ್ ಥರ ಆಡ್ತಾರೆ ಬಿಡ, ಹೋಗು ಮಲಗೋಗು, ನಡರಾತ್ರಿ ಎದ್ದು ಬಂದ್ಬಿಟ್ಟು ತಂಗಿ ಅದು ಮಾಡ್ದಂತ ಇದು ಮಾಡ್ದಂತ ಹೇಳ್ತೀಯಂತೆ ಅಂತ ಅಂದ್ಬಿಟ್ಟು ಅವತ್ತು ಅವ್ರ ಅಮ್ಮ ಸುಮ್ಮನೆ ಮಗನಿಗೆ ಬೈಯಂಗೆ ಸುಮ್ಮನೆ ಬೈದು ಕಳಿಸ್ಬಿಡ್ತಾರೆ. ಹೌದಾ ಸರಿ ಅಂತ ಅಂದ್ಬಿಟ್ಟು ಅವನು ಯೋಚನೆ ಮಾಡ್ಕೊಂಡು ಮೆಟ್ಲು ಹತ್ಕೊಂಡು ನಿಧಾನಕ್ಕೆ ಫಸ್ಟ್ ಫ್ಲೋರ್ಗೆ ಹೋಗ್ತಾನೆ. ಫಸ್ಟ್ ಫ್ಲೋರ್ಗೆ ಹೋಗಿ ಯೋಚನೆ ಕೂತಿರ್ತಾನೆ. ಊಟ ಮಾಡಿರಲ್ಲ, ಮರ್ತ್ಕೊಬಿಡ್ತಾನೆ. ಹಂಗೆ ಅವ್ರ ಹೆಂಡತಿ ಹತ್ರ ಎಬ್ಬಿಸ್ಬಿಟ್ಟು ಮಾತಾಡ್ತಾ ಇರ್ಬೇಕಾದ್ರೆ ಇದಾಗಿ ಒಂದು 1/4 ಗಂಟೆ 20 ನಿಮಿಷ ಆಗುತ್ತೆ ಅಷ್ಟೇ. ಆ 20 ನಿಮಿಷದೊಳಗಡೆನೆ ಅವ್ರ ತಂಗಿ ಜೋರಾಗಿ ಕೂಗ್ಬಿಡ್ತಾಳೆ. ಆ ತಂಗಿ ಕೂಗಿ ಸೌಂಡ್ ಕೇಳ್ಬಿಟ್ಟು ಫಸ್ಟ್ ಫ್ಲೋರಿಂದ ಮಗುನ ಎತ್ಕೊಂಡು ಗಂಡ ಹೆಂಡತಿ ಇಬ್ಬರು ಓಡ್ಬೋತಾರೆ. ಕೆಳಗಡೆ ಒಂದು ನೋಡ್ಬೇಕಾದ್ರೆ ಆ ಫ್ರಿಜ್, ಕಿಚನ್ ಎಂಟ್ರೆನ್ಸ್ ಹತ್ರ ಇರೋ ಫ್ರಿಜ್ ಹತ್ರ ತಂಗಿ ಮೂರ್ಛೆ ಬಿದ್ದೋಗಿರ್ತಾಳೆ. ಅಪ್ಪನೂ ಅಮ್ಮನವೇ ನೀರು ಚಿಮ್ಸಿ ಎಬ್ಬಿಸ್ತಾ ಇರ್ತಾರೆ. ಆಗ ಎಬ್ಬಿಸಿದ ತಕ್ಷಣ ಎದ್ದು ಕಣ್ಬಿಟ್ಟು ಕಿಚನ್ ಹತ್ರ ನೋಡ್ಬಿಟ್ಟು ಅಲ್ಲಿಂದ ಮತ್ತೆ ಹಾಲಿಗೆ ಬಿದ್ದು ಓಡೋಗ್ಬಿಟ್ಟು ಅಲ್ಲಿ ಇರ್ಬೇಡಿ, ಬಂಬುಡಿ ಅಂತ ಅಂದ್ಬಿಟ್ಟು ಸಂಧ್ಯೆ ಕೂಗ್ತಾ ಇರ್ತಾಳೆ. ಇದನ್ನ ಕೇಳಿದ ತಕ್ಷಣ ಯಾಕೆ ಇಲ್ಲ ಬಂಬುಡಿ ಅಂತ ಅಲ್ಲಿಂದ ಹತ್ರ ಬಂದು ಏನಾಯ್ತು ಅಂತ ಕೇಳಿದಾಗ, ನಾನು ನೀರು ಕುಡಿಯೋದ ಅಂತ ಫ್ರಿಜ್ ಹತ್ರ ಬಂದೆ. ಫ್ರಿಜ್ ಹತ್ರ ಬಂದು ಕೋಲ್ಡ್ ವಾಟರ್ ಏನಕ್ಕೆ, ಸ್ವಲ್ಪ ನಾರ್ಮಲ್ ವಾಟರ್ ತಗೊಳ್ಳೋದ, ಕಿಚನ್ ಒಳಗೆ ಹೋಗೋದ ಅಂತ ಅಂದ್ಬಿಟ್ಟು ಲೈಟ್ ಆನ್ ಮಾಡಿದೆ. ಆ ಸೆಲ್ಫ್ದು ಕಾರ್ನರ್ ಇರುತ್ತಲ್ಲ, ಆ ಕಾರ್ನರ್ಲಿ ಕಪ್ಪು ಸೀರೆ ಉಟ್ಕೊಂಡು, ಜಡೆ ಫುಲ್ಲು ಬಿಟ್ಕೊಂಡು, ಚಕ್ರ ಮಟ್ಟಿ ಹಾಕಿ ಕೂತ್ಕೊಂಡು ಒಂದು ದಪ್ಪ ಹೆಂಗುಸು ವಿಕಾರವಾಗಿ ಏನೋ ತಿಂತಾ ಕೂತಿದ್ಲು. ಅದನ್ನ ನೋಡ್ಬಿಟ್ಟೆ ನಾ ಎದುರುಬಿಟ್ಟೆ. ನನಗೆ ಹೌದಂತ ಒಳಗಡೆಲ್ಲ ಬಂದು ನೋಡಿದಾಗ ಅವ್ರ ಕಿಚನಲ್ಲೆಲ್ಲ ಬಂದು ಲೈಟ್ ಆನ್ ಮಾಡಿ ನೋಡಿದ್ರೆ ಪಾತ್ರೆ ಗೀತ್ರೆ ಎಲ್ಲ ಓಪನ್ ಆಗಿರುತ್ತೆ, ತಟ್ಟೆ ಗಿಟ್ಟೆಲ್ಲ ಬಿದ್ದಿರುತ್ತೆ. ಈ ಸಂಜೆಗೋಸ್ಕರ ಎತ್ತಿಟ್ಟಿದ ನಾನ್ ವೆಜ್ ಎಲ್ಲ ಫುಲ್ಲು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತೆ. ಇದನ್ನ ನೋಡಿದ ತಕ್ಷಣ ಏನೋ ಆಗಿದೆ, ಮಗಳು ಹೇಳ್ತಿದ್ದಾಳೆ ಅಂದರೆ ಏನೋ ಸೀರಿಯಸ್ನೆಸ್ ಆಗಿದೆ ಅಂತ ನೋಡು ಅಪ್ಪ ಅಮ್ಮ ಮಾತಾಡ್ತಾ ಇರ್ಬೇಕಾರೆ ಅವಾಗ ಸಂಜೆ ಇದನ್ನೇ ರಿಪೀಟ್ ಮಾಡ್ತಾನೆ. ಅಪ್ಪ ನಿನ್ನೆ ಹೇಳಿದ್ನಲ್ಲ, ನಿನ್ನೆ ಏನೇನಾಯ್ತು, ಗಾಡೀಲಿ ಬರ್ಬೇಕಾರೆ ಹಿಂಗೆ ಅಟ್ಟಿಸ್ಕೊ ಬಂದಿದ್ದು, ಇವಾಗ ನೈಟ್ ಮಲಗಕ್ಕಿಂತ ಮುಂಚೆ ನಾನು ಕಿಟಕಿ ನೋಡ್ಬೇಕಾರೆ ತಂಗಿ ಆಚೆ ನಿಂತಿದ್ದು, ಹಿಂಗೆಲ್ಲ ಆಯ್ತು ಅಪ್ಪ ಹಂಗೆ ಹಿಂಗೆ ಅಂತಂದಾಗ, ಹೌದಾ ಹಂಗಾರೆ ತಡ ಮಾಡೋದೇ ಬೇಡ, ಏನಾರು ಒಂದು ಪರಿಹಾರ ಮಾಡ್ಬಿಡೋದ ಅಂತ ಅಂದ್ಬಿಟ್ಟು ರಾತ್ರಿನೇ ದೇವ್ರ ರೂಮ್ ಡೋರ್ ಓಪನ್ ಮಾಡಿ ಪೂಜೆ ಮಾಡಿ ಎಲ್ಲರೂ ವಿಭೂತಿಗಳನ್ನ ಇಟ್ಕೊಂಡು ಅವತ್ತು ರಾತ್ರಿ ಹಾಲಲ್ಲೇ ಎಲ್ಲ ಕೂತಿರ್ತಾರೆ, ಬೆಡ್ರೂಮಲ್ಲಿ ಮಲಗಲ್ಲ. ಬೆಳಗ್ಗೆ ಆಗ್ತಿದ್ದಂಗೆನೆ ದೇವಸ್ಥಾನಕ್ಕೆ ಹೋಗೋದಂತ ಪ್ಲಾನ್ ಆಗುತ್ತೆ. ಬೆಳಗ್ಗೆ ಎದ್ದೇಳ್ತಾರೆ, ಫ್ರೆಶ್ ಅಪ್ ಆಗಕ್ಕೆ ಆಲ್ಮೋಸ್ಟ್ 8 ಗಂಟೆ 9 ಗಂಟೆ ಆಗೋಗುತ್ತೆ. ಇದು ನಡೆದಿದ್ದು ಸೋಮವಾರ ನೈಟ್ ಆಗಿದ್ದರಿಂದ ಮಂಗಳವಾರ ಬಂದು ಅಲ್ಲೇ ಹತ್ತಿರದಲ್ಲಿ ಕರುಪಸ್ವಾಮಿ ದೇವಸ್ಥಾನ ಅಂತ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಬಂದು ಪ್ರತಿ ಮಂಗಳವಾರನೂ ಗುರುವಾರನೂ ಆ ಕರುಪಸ್ವಾಮಿ ದೇವಸ್ಥಾನದಲ್ಲಿ ಆ ಪೂಜಾರಿ ಮೇಲೆ ದೇವರು ಬಂದು ದೇವರು ವಾಕ್ಯಗಳನ್ನ ಹೇಳ್ತಾ ಇರುತ್ತೆ.
ಸೊ ಇದು ಆ ದೇವಸ್ಥಾನದಲ್ಲಿ ನಡೆಯೋ ಪದ್ಧತಿ. ಇವ್ರ ಪುಣ್ಯಕ್ಕೆ ಸೋಮವಾರ ನೈಟ್ ಆಗಿದ್ದರಿಂದ ಮಂಗಳವಾರ ಬೆಳಗ್ಗೆ ಸೀದಾ ಅಲ್ಲಿಗೆ ಹೋಗ್ತಾರೆ. ಮಂಗಳವಾರ ಬೆಳಗ್ಗೆ ಒಂದು 9 ಗಂಟೆಗೆಲ್ಲ ಹೋಗಿ ನೋಡೋಷ್ಟರಲ್ಲಿ ಆಲ್ಮೋಸ್ಟ್ ಜನ ಫುಲ್ಲು ರಶ್ ಕುದುರ್ತಾರೆ. ಆ ದೇವ್ರ ವಾಕ್ಯನ ಅವ್ರು ಹೇಳ್ತಾ ಇರ್ತಾರೆ. ಆ ಮೈ ಮೇಲೆ ದೇವ್ರು ಬಂದಂತ ಪೂಜಾರಿ ಎಲ್ಲರಿಗೂ ಕರೆದು ಈ ಊರಿಂದ ಬಂದವರು ಬನ್ನಿ. ಅವ್ರಿಗೆ ಆಕ್ಚುಲಿ ಗುಂಪಲ್ಲಿ ಕೂತ್ಕೊಂಡ್ಬಿಟ್ಟು ಅವರೇ ಕರೀತಾರೆ. ಇಂಥ ಊರಿಂದ ಯಾರು ಬಂದಿದ್ದೀರಾ ಅವ್ರು ಬನ್ನಿ, ಇಂಥ ಮನೆಯಿಂದ ಯಾರು ಬಂದಿದ್ದೀರಾ ಬನ್ನಿ ಅಂತ ಅವ್ರು ಕರೆದಾಗ ಅವ್ರ ಮುಂದೆ ಹೋದ್ರೆ ಅವ್ರ ಮನೆಗೆ ಏನು ಸಮಸ್ಯೆ, ಏನು ಪರಿಹಾರ ಅನ್ನೋದನ್ನ ಅವರೇ ಕೂತು ನಿಧಾನವಾಗಿ ಹೇಳ್ತಾ ಇರ್ತಾರೆ. ಸೊ ನಾವು ಹೋಗ್ಬಿಟ್ಟು ನಮ್ಗೆ ಈ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಅಂತ ಹೇಳ್ಬೇಕಾದ ಅವಶ್ಯಕತೆನೇ ಇಲ್ಲ. ದೇವ್ರ ಮೈ ಮೇಲೆ ದೇವ್ರು ಬಂದಿದ್ದರಿಂದ ಅವ್ರಿಗೆ ಅದು ಎಲ್ಲ ಅರ್ಥ ಆಗ್ತಾ ಇರುತ್ತೆ. ಸೊ ಕಡೆಗೆ ಏನಾಗುತ್ತೆ, ಇವರು ಹೋಗಿ ರಶನ್ ನೋಡ್ಬಿಟ್ಟು ಸರಿ ಒಂದ್ಸಲ ದೇವಸ್ಥಾನ ಸುತ್ತ ಪೂಜೆ ಮಾಡ್ಬಿಟ್ಟು ಬರೋದ, ಆಮೇಲೆ ಬಂದು ಕ್ಯೂ ಅಲ್ಲಿ ಕೂತ್ಕೊಳ್ಳೋದ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಒಂದು ಹೋಗಿ ದೇವಸ್ಥಾನಕ್ಕೆ ಕೈ ಮುಗಿದ್ಬಿಟ್ಟು ಒಂದು ರೌಂಡ್ ಸುತ್ತ ಬರ್ತಾ ಇರ್ಬೇಕಾದ್ರೆ ಅಲ್ಲಿಂದನೇ ಇದು ಆಕ್ಚುಲಿ ದೇವಸ್ಥಾನದ ಪಕ್ಕದಲ್ಲೇ ಒಂದು ಮಂಟಪದ ಹತ್ರ ಕೂತ್ಕೊಂಡು ಈ ತರ ವಾಕ್ಯ ಹೇಳ್ತಾ ಇರ್ತಾರೆ. ಸೊ ಅಲ್ಲಿಂದನೇ ಕೂಗಿ ಅಲ್ಲೇನೋ ಮಾಡ್ತಾ ಇದ್ದೀರಾ, ನನ್ನ ನೋಡಕ್ ಬಂದಿದ ಮೇಲೆ ಅಲ್ಲಿ ಯಾರು ನೋಡಕ್ ಹೋಗಿದ್ದೀರಾ, ಬಂದ್ರೋ ಇಲ್ಲಿ ಅಂತ ಅಂದ್ಬಿಟ್ಟು ಕೂಗುತ್ತೆ. ಇದನ್ನ ಕೇಳಿದ ತಕ್ಷಣ ಯಾರಿಗೆ ಹೇಳ್ತೈತೆ ಅಂತ ಅಂದ್ಬಿಟ್ಟು ತಿರುಗಿ ನಿಂತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ನೀವು ತಾನೇ ರಾತ್ರಿ ಅಡುಗೆ ಮನೇಲಿ ಹಾಕ್ಲಿತ್ತು ನೋಡ್ಬಿಟ್ಟು ಎದುರು ಕುಂತವ್ರಲ್ವಾ, ಬಂದ್ರೋ ಇಲ್ಲಿ ಅಂತ ಅಂದ್ಬಿಟ್ಟು ಕರೆದ್ಬಿಡುತ್ತೆ. ಈ ವಿಷಯ ಕೇಳಿದ ತಕ್ಷಣ ಓಕೆ ನಮ್ಮನ್ನೇ ಕರೀತಾವ್ರೆ ಅಂತ ಗೊತ್ತಾಗ್ಬಿಡುತ್ತೆ. ಸೀದಾ ಫ್ಯಾಮಿಲಿ ಸಮೇತ ಓಡಾಡ್ಕೊಂಡ್ಬಿಡ್ತಾರೆ. ಬಂದು ಇಲ್ಲಿ ಮುಂದೆ ಕೂತ್ಕೊಂಡಾಗ ಆಗ ದೇವ್ರು ಹೇಳುತ್ತೆ, ಈ ಮಕ್ಕಳಿಗೆ ಸ್ವಲ್ಪ ಪ್ರಾಬ್ಲಮ್ ತಲೆ ಮೇಲೆ ಬಂದಿದೆ, ಬಿಟ್ರೆ ಪ್ರಾಣನೇ ಹೊಂಟೋಗುತ್ತೆ, ಫಸ್ಟ್ ಇವ್ರಿಗೆ ವಾಕ್ಯ ಮುಗಿಸ್ಬಿಡ್ತೀರಿ ಅಂತ ಹೇಳ್ಬಿಟ್ಟು ಆ ಕ್ಯೂ ಅಲ್ಲಿ ಇದ್ದವ್ರಿಗೆ ಹೇಳ್ಬಿಟ್ಟು ಇವ್ರನ್ನ ಕೇಳ್ತಾರೆ, ಮನೇಲಿ ಈ ತರ ಒಂದು ದುರಾತ್ಮ ಸುತ್ತಾಡ್ತಾ ಇದೆ, ಅದು ನಿಮ್ಮ ಪ್ರಾಣಗಳ ತೆಗೆದೇ ಬಿಡಲ್ಲ, ಅದಕ್ಕೋಸ್ಕರ ನೀವು ಬಂದಿದ್ದೀರಾ ಅಂತ ಗೊತ್ತು, ಇದಕ್ಕೆ ಪರಿಹಾರ ಇದೆ ಅಂತ ಹೇಳ್ತಾರೆ. ಪರಿಹಾರ ಇದೆ ಅಂತಂದ್ರೆ ಏನಿದೆ ಹೇಳಿ, ಹಂಗೆ ಹಿಂಗೆ ಅಂತ ಕೇಳಿದಾಗ ಓಕೆ ಆ ಆತ್ಮನ ಕರೆಸ್ತೀನಿ, ಮಾತಾಡುತ್ತೀನಿ, ಅದು ಏನು ಕೇಳುತ್ತೋ ಕೊಟ್ಟು ಸಮಾಧಾನ ಮಾಡಿ ಕಳ್ಸೋದ ಅಂತ ಹೇಳ್ತಾರೆ. ಸರಿ ಆಯ್ತು ಓಕೆ ಅಂತ ಸಂಜಯ್ ಅವ್ರಪ್ಪ ಹೇಳಿದಾಗ ಸಂಜಯ್ಗೆ ಭಯ ಶುರು ಆಗ್ಬಿಡುತ್ತೆ. ಯಾಕಂದ್ರೆ ಇದನ್ನ ಮನೆ ಕರ್ಕ ಬಂದಿದ್ದೆ ಸಂಜಯ್ ಆಗಿರ್ತಾರೆ. ಯಾಕಂದ್ರೆ ಅವ್ರ ಗಾಡಿ ತಾನೇ ಫಾಲೋ ಮಾಡ್ಕೊಂಡು ಬಂದಿದ್ದು, ಅವ್ರ ಕಾರಲ್ಲಿ ತಾನೇ ಕುಂತ್ಕೊಂಡು ಬಂದಂಗೆ ಫೀಲ್ ಆಗಿದ್ದು. ಸೊ ಅದರಿಂದ ಅಡಿ ಹೆಂಗಿದ್ರು ಸಂಜಯ್ ಮೈ ಮೇಲೆ ಬರುತ್ತೆ, ನನ್ನ ಮೈ ಮೇಲೆ ಬರುತ್ತೆ, ಇನ್ನೇನೋ ಆಗುತ್ತೆ ಅಂತ ನೋಡ್ಬಿಟ್ಟು ಸಂಜಯ್ ಎದ್ರಕೊಂಡು ಯೋಚನೆ ಮಾಡ್ಕೊಂಡು ಕೈ ಮುಗ್ಕೊಂಡೇ ಕೂತಿರ್ತಾರೆ. ಆವಾಗ ದಿಢೀರ್ ಅಂತ ಆಕ್ರೋಶ ಕೂಗ್ಕೊಂಡು ಕಿರುಚ್ಕೊಂಡು ಸಂಧ್ಯೆ ಎದ್ದು ಬಿಡ್ತಾಳೆ. ಅದನ್ನ ನೋಡಿ ಸಂಜೆಗೆ ಗಾಬರಿ ಆಗ್ಬಿಡುತ್ತೆ. ಯಾಕಂದ್ರೆ ಸಂಧ್ಯೆ ಬಂದು ತುಂಬಾ ಸೈಲೆಂಟ್ ಹುಡುಗಿ ಆಗಿರ್ತಾಳೆ, ಯಾರ ಜೊತೆ ಜಾಸ್ತಿ ಮಾತಾಡಿದ್ದೇ ಅವ್ರು ನೋಡಿರಲ್ಲ. ಅಂತ ಹುಡುಗಿ ಕೂಗ್ಕೊಂಡು ಆಕ್ರೋಶವಾಗಿ ಎದ್ದು ಕಿರುಚ್ಕೊಂಡು ತಲೆ ಸುತ್ತಾ ಇರ್ತಾಳೆ, ಈ ಕೂದಲನ್ನೇ ಸುತ್ತಿ ಇದು ಮಾಡ್ತಾ ಇದ್ದಾಳೆ, ಬೀಸ್ತಿದ್ದಾಳೆ. ಅದನ್ನ ನೋಡಿದ ತಕ್ಷಣ ಎಲ್ಲರೂ ಎದುರು ಬಿಡ್ತಾರೆ. ಆಗ ಕೂಗ್ಕೊಂಡು ಹಳಕ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಆಗ ಕರುಪಸ್ವಾಮಿ ಮೈ ಮೇಲೆ ಬಂದಿದ್ದಂಥ ಪೂಜಾರಿ ಇದ್ಬಿಟ್ಟು, ಹೇಳು ನಿನ್ನ ಮನೆ ಇರೋದು ಆ ಊರಲ್ಲಿ, ನೀನ್ ಯಾಕೆ ಇವ್ರನ್ನ ಹಿಡ್ದೆ ಹಂಗೆ ಹಿಂಗೆ ಅಂತ ಹೇಳಿದಾಗ, ನಾನು ಹಿಂಗೆ 3 ವರ್ಷದ ಮುಂಚೆ ನಾನು ತೀರದ ಹೊಟ್ಟೆ ಹಸುವಲ್ಲಿ ನಾನು ನಡ್ಕೊ ಬಂದು ಸುಸ್ತಾಗಿ ಕೆಳಗಡೆ ಬಿದ್ದು ಆ ಹಸುವಲ್ಲೇ ನಾನು ಸತ್ತೋಗ್ಬಿಟ್ಟೆ. ಆ ಹಸುವಲ್ಲೇ ನಾನು ಅಲ್ಲಿ ಆತ್ಮವಾಗಿ ಸುತ್ತಾಡಬೇಕಾದ್ರೆ ಈ ಹುಡುಗ ನಾನ್ ವೆಜ್ ಹಿಡ್ಕೊ ಬಂದಿದ್ದು ನಾನು ನೋಡಿದೆ, ನನಗದು ಆಸೆ ಆಗೋಯ್ತು ನಾನ್ ವೆಜ್ ತಿನ್ಬೇಕು ಅಂತ. ಅದಕ್ಕೆ ಹುಡುಗನ ಫಾಲೋ ಮಾಡ್ಕೊಂಡು ಬಂದೆ, ಮಾರನೇ ದಿನನೂ ನಾನ್ ವೆಜ್ ಮಾಡಿದ್ರಿಂದ ಮನೇಲೆ ಉಳ್ಕೊಂಡ್ಬಿಟ್ಟೆ, ಹಂಗೆ ಹಿಂಗೆ ಅಂತ ಹೇಳಿದಾಗ, ನೀನು ಯಾರು, ಯಾವ ಊರು, ಎಲ್ಲರಿಗೂ ಅರ್ಥ ಆಗಂಗೆ ಹೇಳು ಅಂತ ಹೇಳಿದಾಗ, ಆವಾಗ ಆ ಸಂಧ್ಯದ ಮೈ ಮೇಲೆ ಇದ್ದ ಆತ್ಮ ನೀಟಾಗಿ ಬಿಡಿಸಿ ಹೇಳುತ್ತೆ. ಅದು ಹೇಳುತ್ತೆ, ಈ ಸಂಜಯ್ ಇದ್ದಾರಲ್ಲ ಅವ್ರ ಊರಿಂದ ಒಂದು 8 ಕಿಲೋಮೀಟರ್ ದೂರಕ್ಕೆ ಇವ್ರನ್ನ ಮದುವೆ ಮಾಡಿ ಕೊಟ್ಟಿರ್ತಾರೆ. ಮದುವೆ ಮಾಡ್ಕೊಂಡು ಬಂದಂತ ಆ ಹೆಂಗಸನ ಗಂಡ ಇರ್ತಾರಲ್ಲ, ಅವ್ರು ತೀರಾ ಕುಡಿತಕ್ಕೆ ಅಡಿಕ್ಟ್ ಆಗಿರ್ತಾರೆ. ಕುಡಿಯೋದು, ಬಂದ್ರೆ ಹೆಂಡ್ತಿನ ಹೊಡೆಯೋದು, ಪ್ರತಿದಿನ ಹೆಂಡ್ತಿನ ಹೊಡೆದು ಜಗಳ ಮಾಡದೆ ಅವ್ರು ಮಲಗ್ತಾನೆ ಇರಲಿಲ್ಲ. ಸೊ ಇದು ಅವ್ರದ್ದು ಮನೇಲಿ ನಡೀತಾ ಇರುತ್ತೆ. ಒಂದೊಂದು ದಿನಕ್ಕೆ ಹೊಡೆದು ವರದಕ್ಷಿಣೆ ತಗೋಬಾ, ಅದು ತಗೋಬಾ, ಇದು ತಗೋಬಾ ಅಂತ ಹೊಡೆದು ಕಳಿಸೋದು, ಮಗು ಕಿತ್ತಿಟ್ಕೊಳ್ಳೋದು. ಅವ್ರಿಗೆ ಆಕ್ಚುಲಿ ಮದುವೆಯಾಗಿ 4 ವರ್ಷ ಆಗಿರೋದ್ರಿಂದ 3 ವರ್ಷದ ಒಂದು ಪಾಪು ಇರುತ್ತೆ ಅವತ್ತ. ಸೊ ಈ ಪಾಪುನ ಕಿತ್ತಿಟ್ಕೊಂಡು ಅವರು ತಗೋಬಾ, ಇದು ತಗೋಬಾ ಅಂತ ಹೊಡೆದು ಕಳಿಸ್ತಾ ಇರ್ತಾರೆ. ಈ 3 ವರ್ಷದ ಮುಂಚೆ ಹಿಂಗೆ ಹೊಡೆದು ಕಳಿಸ್ಬೇಕಾದ್ರೆ ಅವತ್ತು ಆಕ್ಚುಲಿ 2 ದಿನ ಫುಲ್ಲು ಜಗಳ ಆಗಿರುತ್ತೆ. ಆ ಜಗಳದಲ್ಲಿ ಅವ್ರು ಊಟನೂ ಮಾಡಿರಲ್ಲ, 2 ದಿನದಿಂದನೂ ಹಸ್ಕೊಂಡು ಬಿದ್ದಿರ್ತಾರೆ. ಸೊ ಅವತ್ತು ಕೂಡ ಅಲ್ಲಿಂದ ಹೊರಟು ಬರ್ಬೇಕಾದ್ರೆ 8 ಕಿಲೋಮೀಟರ್ 9 ಕಿಲೋಮೀಟರ್ ಒಬ್ಬಳೇ ಹೆಂಗಸು ನಡ್ಕೊಂಡ್ ಬಂದಿರ್ತಾರೆ. ನಡ್ಕೊ ಬರೋ ಉದ್ದಕ್ಕೂ ಫುಲ್ಲು ಸುಸ್ತಾಗಿರುತ್ತೆ, ಡಿಹೈಡ್ರೇಷನ್ ಆಗಿರ್ತಾರೆ, ಫುಲ್ಲು ಟಯರ್ಡ್ ಆಗಿ ಬರ್ತಾ ದಾರಿಲೇ ಇವ್ರ ಊರ ಹತ್ರ ಬರ್ತಾ ಇದ್ದಂಗೆನೆ, ಯಾಕಂದ್ರೆ ಸಂಜಯ್ ಅವ್ರ ಊರಿಂದ ಇನ್ನೊಂದು 3 ಕಿಲೋಮೀಟರ್ ಹೋಗ್ಬೇಕು. ಹಂಗೆ ಹೋದ್ರೇನೆ
ಆ ಹೆಂಗಸನ ಅವರ ತಾಯಿ ಮನೆ ಸಿಗೋದು. ಸೊ ಹೋಗ್ತಾ ದಾರಿಲೇ ಫುಲ್ಲು ಟಯರ್ಡ್ ಆಗಿ ರಾತ್ರಿ 10:30 11 ಗಂಟೆ ಆಗ್ತಿದ್ದಂಗೆ ಅದೇ ರೂಟಲ್ಲಿ ನಡ್ಕೊಂಡು ಬರ್ತಾ ಸುಸ್ತಾಗಿ ಬಿದ್ದೋಗಿದ್ದಾರೆ. ಯಾರು ಎತ್ತಿಲ್ಲ, ಯಾರು ಆರೈಕೆ ಮಾಡಿಲ್ಲ. ಯಾಕಂದ್ರೆ ಅದು ಹಳ್ಳಿ ರೂಟ್ ಆಗಿರೋದ್ರಿಂದ ಒಂದು 8 ಗಂಟೆ 9 ಗಂಟೆಗೆ ಜನ ಬರ್ತಿದ್ದಂಗೆ ಅಲ್ಲಿಗೆ ಫಿನಿಶ್. ಅದಾದ್ಮೇಲೆ ಯಾರು ಬರೋದೇ ಇಲ್ಲ. ಇನ್ನು ಬಂದ್ರೆ ರೇರು, ಒಬ್ರು ಇಬ್ರು ಅಷ್ಟೇ ಗಾಡಿಲಿ ಬರ್ತಾ ಇರ್ತಾರೆ. ಸೊ ಅದರಿಂದನೇ ಆ ರೂಟಲ್ಲಿ ಆ ಪ್ಲೇಸಲ್ಲಿ ಸ್ಟ್ರೀಟ್ ಲೈಟು ಇಲ್ಲ ಅಂದಿದ್ರಿಂದ ಅಲ್ಲಿ ಬಿದ್ದಿರೋದು ಕೂಡ ಯಾರಿಗೂ ಗೊತ್ತಾಗಿಲ್ಲ. ಸೊ ರಾತ್ರಿ ಫುಲ್ಲು ನೀರಿನ ದಾವಗೋಸ್ಕರ ಕೂತ್ಕೊಂಡು ಹಂಗೆ ಪ್ರಾಣ ಬಿಟ್ಬಿಟ್ಟಿರ್ತಾರೆ. ಪ್ರಾಣ ಬಿಟ್ಟ ಜಾಗದಲ್ಲೇ ಅವ್ರ ಆತ್ಮ ಸುತ್ತಾಡ್ತಿರ್ತಾರೆ. ಇದನ್ನೆಲ್ಲ ಇವರು ವಿಷಯನೆಲ್ಲ ಹೇಳಿದಾಗ, ಸರಿ ಆಯ್ತು, ಈಗ ನಿಂಗೆ ಏನು ಮಾಡಿದ್ರೆ ನೀನು ಹೋಗ್ತೀಯ ಅಂತಂದಾಗ, ನಾನು ತೀರಾ ಹೊಟ್ಟೆ ಹಸ್ವಲ್ಲಿದ್ದೀನಿ, ನನಗೆ 4 ಥರದ್ದು ನಾನ್ ವೆಜ್ನ ಇಟ್ಟು ಅಡುಗೆ ಮಾಡಿ ಕೊಡಿ, ಅಡುಗೆ ಮಾಡಿದ ಕೊಟ್ಟನ್ನ ನಾನು ತಿಂತೀನಿ. ಯಾಕಂದರೆ ಇನ್ನು 3 ದಿನದಲ್ಲಿ ಅವ್ರ 3ನೇ ವರ್ಷ ತಿಥಿ ಬರುತ್ತೆ. ಆ 3ನೇ ವರ್ಷ ತಿಥಿನ ಅದೇ ಜಾಗದಲ್ಲಿ ಮಾಡಿ, ಆ ಜಾಗದಲ್ಲೇ ನಾನು ಊಟ ಮಾಡ್ಕೊತೀನಿ, ಊಟ ಮಾಡ್ಕೊಂಡು ನಾನು ಬಿಟ್ಟು ಹೋಗ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನನ್ನ ಮಗಳನ್ನ ಒಂದ್ಸಲ ನಾನು ನೋಡಬೇಕು, ನಮ್ಮ ಅಪ್ಪ ಅಮ್ಮನ ಒಂದ್ಸಲ ನಾನು ನೋಡಬೇಕು ಅಂತ ಹೇಳ್ತಾರೆ. ಸರಿ ಆಯಿತು. ಆಗ ಇವ್ರದ್ದೇನಂತಾರೆ, ಸಂಜೆ ಅವ್ರ ಅಪ್ಪ ಅಮ್ಮ ಏನಂತಾರೆ, ನಿಮ್ಮ ಅಪ್ಪ ಅಮ್ಮನ ಹೆಂಗಾರ ಕಂಡು ಬಿಡ್ತೀನಿ, ಯಾಕಂದರೆ 3 ಕಿಲೋಮೀಟರ್ ಆದ್ರಿಂದ ಹುಡುಗನ ಹೇಳಿ ಕಳಿಸ್ರೆ ಅವರು ಕರ್ಕೊಂಡ್ಬಿಡ್ತಾರೆ. ನಿನ್ನ ಮಗಳನ್ನ ಹೆಂಗೆ ಕಂಡಿಡಿಯೋದು, 8 ಕಿಲೋಮೀಟ್ರು ಅವ್ರ ಹತ್ರ ಇದೆ ಅಂತ ಹೇಳಿದಿಲ್ಲ ಅಂದಾಗ, ಇಲ್ಲ ನಾನು ತೀರ್ಕೊಂಡಿದ್ದು ಒಂದು 4-5 ತಿಂಗಳಿಗೇನೆ ಕರ್ಕೊಂಡ್ಬಂದ್ಬಿಟ್ಬಿಟ್ಟಿದ್ದಾರೆ. ಸೊ ಅದರಿಂದ ನೀವು ನಮ್ಮ ಅಪ್ಪ ಅಮ್ಮನ ಹತ್ರನೇ ಇದ್ರೆ ಹೋಗಿ ಕರ್ಕೊಬನ್ನಿ ಅಂತ ಹೇಳಿದಾಗ, ಮತ್ತೆ ಕರಪಸ್ವಾಮಿ ದೇವರು ಬಂದಂಥ ಪೂಜಾರಿ ಇದ್ಬಿಟ್ಟು, ಅಲ್ಲಿವರೆಗೂ ಇನ್ನು 3 ದಿನ ತನಕ ಈ ಹುಡುಗಿನ ನೀವು ಡಿಸ್ಟರ್ಬ್ ಮಾಡಬಾರ್ದು, ನೀವು ಮತ್ತೆ ಈ ಹುಡುಗಿ ಬರಬಾರ್ದು, ಮೈ ಮೇಲೆ ಬರಬಾರ್ದು ಅಂತ ಹೇಳ್ಬಿಟ್ಟು ಅವರೊಂದು ತಾಯ್ತನ ಕೈ ಕಟ್ಟಿ ಕಳಿಸ್ಕೊಟ್ಟಿರ್ತಾರೆ. ಇದು 2 ದಿನದ ಗ್ಯಾಪ್ ಒಳಗಡೆನೆ ಇವು ಸೀದಾ ಸಂಜೆ ಅವ್ರ ಅಪ್ಪನೇ ಹೋಗಿ ಆ ಹೆಂಗಸನ ತಂದೆ ತಾಯಿನ ಪತ್ತೆ ಮಾಡಿ ಮಾತಾಡಿಸಿ ಎಲ್ಲ ಇದು ಮಾಡಿದಾಗ, ಅವರು ಬಂದು ತುಂಬ ಲೋವರ್ ಮಿಡಲ್ ಕ್ಲಾಸಲ್ಲಿ ಬದುಕ್ತಾ ಇರ್ತಾರೆ. ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸು ಅದಕ್ಕಿಂತ ಕೀಳಾಗಿ ಬದುಕ್ತಿರ್ತಾರೆ. ಆ ಹುಡುಗಿನೆಲ್ಲ ಹೋಗಿ ನೋಡಬೇಕಾದ್ರೆ ಹತ್ರ ಆ ಟೈಮಲ್ಲಿ 2016 ಈ ವಿಷಯ ಇನ್ಸಿಡೆಂಟ್ ನಡೀತಾ ಇರುತ್ತೆ. ಆ ಟೈಮಲ್ಲಿ ಆ ಹುಡುಗಿ 6 ವರ್ಷ ಆಗಿರುತ್ತೆ. 6 ವರ್ಷ ಅಂದರೆ ಸಂಜಯ್ ಮಗಳ ವಯಸ್ಸಿಗೆ ಆ ಹುಡುಗಿಗೂ ಆಗಿರುತ್ತೆ. ಆ ಹುಡುಗಿ ಹಾಕಿರೋ ಬಟ್ಟೆ, ಕೂದಲು ಎಲ್ಲ ನೋಡಿದಾಗ ಒಂದು ಹತ್ತರಕ್ಕೆ ಭಿಕ್ಷೆ ಎತ್ತು ರೇಂಜಿಗೆ ಬದುಕಿರ್ತಾರೆ. ಇದನ್ನೆಲ್ಲ ನೋಡ್ಬಿಟ್ಟು ಅಯ್ಯೋ ಪಾಪ ಅಂತ ಅವ್ರಿಗೆ ಅನ್ಸುತ್ತೆ. ಆವಾಗ ಹೋಗಿ ಅವ್ರ ಅಪ್ಪ ಅಮ್ಮನ ಹತ್ರ ವಿಷಯ ಎಲ್ಲ ಹೇಳಿದಾಗ, ಹಿಂಗೆ ನಿಮ್ಮ ಮಗಳ ಆತ್ಮ ನಮ್ಮ ಮನೆಗೆ ಬಂದಿತ್ತು, ನಮ್ಮನ್ನೇ 3ನೇ ವರ್ಷ ತಿಥಿ ಮಾಡಕ್ಕೆ ಹೇಳ್ದೈತೆ ಅನ್ನೋ ಥರ ಹೇಳಿದಾಗ, ಯಾಕಂದರೆ ಇವರು ಬಂದು ವೆಲ್ ಸೆಟಲ್ಡ್ ಫ್ಯಾಮಿಲಿ, ಇವರು ಆ ಥರ ಲೋ ಕ್ಲಾಸು ಬಿಲೋ ಲೋ ಕ್ಲಾಸಲ್ಲಿ ಇರೋರ ಹತ್ರ ಹೋಗ್ಬಿಟ್ಟು ಇದನ್ನೆಲ್ಲ ಮಾತಾಡಬೇಕಾದ ಅವಶ್ಯಕತೆ ಅವ್ರಿಗೂ ಇಲ್ಲ. ಸೊ ಹಿಂಗೆ ಮನೆ ಹತ್ರ ಕರೆದು ಮಾತಾಡ್ತವ್ರೆ ಅಂತಂದರೆ ಅವ್ರು ಮಾತಾಡಿರೋ ಸತ್ಯ ಇರಬೇಕು ಅಂದ್ಬಿಟ್ಟು, ಆಯ್ತದ ಬುದ್ಧಿ ನೀವೇನೋ ಮಾಡಿ, ನಾವು ಬೇಕಾದ್ರೆ ಪಕ್ಕದಲ್ಲಿ ನಿಂತ್ಕೊತೀವಿ ಅನ್ನೋ ಥರ ಹೇಳ್ತಾರೆ. ಸರಿ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ 3 ದಿನ ಮುಗಿಯುತ್ತೆ. 3 ದಿನ ಮುಗಿದು ಆ ಜಾಗದಲ್ಲಿ ಅವ್ರಿಗೆ ಊಟಕ್ಕೆಲ್ಲ ಸೆಟ್ ಮಾಡಿ, ಎಲ್ಲಿ ಪ್ರಾಣ ಹೋಯ್ತು ಆ ಜಾಗದಲ್ಲಿ ಊಟಕ್ಕೆಲ್ಲ ಸೆಟ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟಾದಾಗ, ಆ ಮಗಳನ್ನ ನೋಡ್ಬೇಕು ಅಂತ ಹೇಳಿರ್ತಾರಲ್ಲ. ಸೊ ಈ ಸಂಜಯ್ ಅವ್ರ ಫ್ಯಾಮಿಲಿ ಮತ್ತು ಆತ್ಮ ಅವರ ಫ್ಯಾಮಿಲಿ ಅವರು ಕೂಡ ಬಂದಿರ್ತಾರೆ. ಅವ್ರಿಗೆ ನಾನ್ ವೆಜ್ಜು, ಅಡುಗೆ ಗಿಡಿಗೆ ಮತ್ತು ಅದ್ರ ಜೊತೆ ಒಂದು ಬಟ್ಟೆನೂ ಕೇಳಿರ್ತಾರೆ. ಕಪ್ಪು ಕಲರ್ ಸೀರೆ ಅಂತಂದರೆ ಆ ಅಮ್ಮನಿಗೆ ತುಂಬ ಇಷ್ಟ ಅಂತೆ. ಸೊ ಕಪ್ಪು ಕಲರ್ ಸೀರೆನೂ ಕೂಡ ಫೋಲ್ಡ್ ಮಾಡಿ ಇಟ್ಟು ಎಲ್ಲ ನಿಂತಿರ್ಬೇಕಾದ್ರೆ, ಆಗ ದೇವಸ್ಥಾನದ ಪೂಜಾರಿನೂ ಕೂಡ ಬಂದಿರ್ತಾನೆ, ಏನಕ್ಕೂ ಸೇಫರ್ ಸೈಡ್ಗೆ ಇರೋದ ಅಂತ ಅಂದ್ಬಿಟ್ಟು. ಸೊ ಅವರು ಕೂಡ ಬಂದಿರ್ತಾರೆ. ಸೊ ಆಗ ಬಂದು ಆ ಸಂಧ್ಯಾ ಕೈಯಲ್ಲಿದ್ದ ತಾಯ್ತನ ಬಿಚ್ಚಿದ ಸೆಕೆಂಡಿಗೆ ಮೈ ಒಳಗೊಂಡ್ಬಿಡ್ತಾರೆ. ಏನು ಕೂಗ್ಕೊಂಡು ತಲೆ ಬೀಸ್ಕೊಂಡು ಅಲ್ಲಿಂದ ಜೋರ ನಕ್ಕೊಂಡು ಅಳುತ್ತಾ ಮತ್ತೆ ತಿರುಗಿ ನೋಡ್ಬಿಟ್ಟು, ಅಯ್ಯೋ ಮಗಳೇ ಮಗಳೇ ಅಂತ ಅಂದ್ಬಿಟ್ಟು ಆ 6 ವರ್ಷದ ಹುಡುಗಿ ಯಾರೋ ಆತ್ಮ ಮಗಳಿದ್ದ ಅವಳನ್ನ ಎತ್ತಿ ಕಂಕ್ಳಲ್ಲಿ ಇಟ್ಕೊಂಡು ನಾನಮ್ಮ ಅಮ್ಮಮ್ಮ ಅಮ್ಮಮ್ಮ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ತತ್ರೂಪವಾಗಿ ಸಂಜಯ್ ಅವ್ರ ಫ್ಯಾಮಿಲಿ ನೋಡ್ತಾ ಇರ್ತಾರೆ. ಅವರ ಡಿಗ್ರಿ ಮುಗಿಸಿದ ಮಗಳು ಬೇರೆ ಟೋನಲ್ಲಿ ಯಾರ್ದೋ ಒಬ್ಬರು ಮಗಳನ್ನ ಎತ್ತು ಕಂಕ್ಳಲ್ಲಿ ಇಟ್ಕೊಂಡು ಅಮ್ಮ ಅಮ್ಮ ಅಂತ ಅಂದ್ಬಿಟ್ಟು ಮಾತಾಡ್ತಾರಲ್ಲ ಅಂತ ಅಂದ್ಬಿಟ್ಟು ಅವರೇ ಒಂಥರ ಶಾಕ್ ಆಗಿ ನೋಡ್ತಾ ಇರ್ತಾರೆ. ಈ ಇನ್ಸಿಡೆಂಟ್ ನಡೀತಾ ಇದ್ದಾಗ ಅವ್ರಿಗೆ ಊಟಕ್ಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆಗಳನ್ನ ಇಟ್ಟಿರ್ತಾರೆ. ಆವಾಗ ಹಂಗೆ ಇಳಿದು ಊಟನೆಲ್ಲ ಮಾಡಿಕೊಂಡು ಅವ್ರ ಅಪ್ಪ ಅಮ್ಮನ ಹೋಗಿ ಮಾತಾಡಿಸ್ಬಿಟ್ಟು ಹೇಳ್ತಾರೆ, ನನಗಂತೂ ನನ್ನ ಮಗಳನ್ನ ಸಾಕೋ ಭಾಗ್ಯ ಇಲ್ಲ, ನೀವಾದರೂ ಇದ್ದು ಸಾಕು ಕೊಡಿ, ಅವಳನ್ನ ಏನಾರು ಒಂದು ಓದಿಸಿ 4-5 ಅಕ್ಷರ ತಿಳಿಸ್ಕೊಡಿ, ಅವಳ ಬದುಕನ್ನ ಅವಳೇ ಕಟ್ಟೋ ಥರ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಜೋರಾಗಿ ಹೇಳ್ತಾ ಇರ್ತಾರೆ. ಆಯ್ತಮ್ಮ, ನಮ್ಮ ಕೈಲಿ ಆದಷ್ಟು ನಾವು ಮಾಡ್ತೀವಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅವರು ಕೂಡ ಅವ್ರ ಅಪ್ಪ ಅಮ್ಮ ಕೂಡ ಹೇಳ್ತಾ ಇರ್ಬೇಕಾದ್ರೆ, ಇದನ್ನ ನೋಡಿದ ಸಂಜಯ್ ಅವ್ರ ಅಪ್ಪ ಅಮ್ಮನಿಗೆ ತುಂಬ ಫೀಲ್ ಆಗೋಗುತ್ತೆ. ಆಗ ಅವ್ರು ಇದ್ಬಿಟ್ಟು ಅಮ್ಮನ ಕರೆದ್ಬಿಟ್ಟು, ಅಮ್ಮ ನೀ ತಲೆ ಕೆಡಿಸ್ಕೊಬೇಡ, ನಮಗೇನು ದುಡ್ಡಿಗೆ ಬರ ಇಲ್ಲ, ನಿಮ್ಮ ಮಗಳನ್ನ ನನ್ನ ಮಗಳಾಗಿ ನಾನು ಸಾಕ್ತೀನಿ, ನಮ್ಮ ಮನೆ ಮಗಳಾಗಿ ನಾನು ಸಾಕ್ತೀನಿ,
ಯಾವುದಕ್ಕೂ ಯೋಚನೆ ಮಾಡಬೇಡಿ. ಆ ಹುಡುಗಿ ಓದದ್ದು, ಬದುಕೋದು, ಬೆಳೆಯೋದು, ಆ ಹುಡುಗಿ ಮದುವೆಯವರೆಗೂ ನಾವು ನಿಂತು ನೋಡ್ಕೋತೀವಿ ಅನ್ನೋ ಥರ ಸಂಜಯ್ ಅವರ ಅಪ್ಪ ಅಮ್ಮ ಒಂದು ಮಾತು ಕೊಡ್ತಾರೆ. ಇದನ್ನು ಕೇಳಿದ ತಕ್ಷಣ ಆ ಆತ್ಮ, ಆ ಸಂಧ್ಯಾ ದೇಹದಲ್ಲಿದ್ದ ಆತ್ಮ ಹಂಗೆ ಅವ್ರ ಕಾಲಿಗೆ ಬಿದ್ದು, ನಿಮ್ಮಂಥ ಒಳ್ಳೆಯವ್ರ ಮನೆಯನ್ನು ನುಗ್ಗಿ ನಾನು ಏನೋ ಕೆಟ್ಟದ್ದು ಮಾಡಕ್ಕೆ ಬಂದ್ಬಿಟ್ನಲ್ಲ, ನನ್ನ ಕ್ಷಮಿಸ್ಬಿಡಿ ಎಂದು ಅಳ್ತಾ ಇರುತ್ತೆ. ಅವಾಗ ಆತ್ಮ ಅಳುತ್ತೆ, ನನ್ನ ಮಗಳ ನೀವು ಎಷ್ಟು ವರ್ಷ ನೋಡ್ಕೊತಿರೋ ಅಷ್ಟು ವರ್ಷನೂ ನಿಮ್ಮ ಮನೆಗೆ ನಾನು ಕಾವಲಾಗಿ ನಾನು ನಿಂತಿರ್ತಿದ್ದೀನಿ. ಯಾವುದೇ ಬೇರೆ ಯಾವ ಕೆಟ್ಟದ್ದು ಆಗದೆ ಇರೋ ಥರ ನಾನು ನಿಮ್ಮನ್ನೆಲ್ಲರೂ ನಾನು ಕಾಪಾಡ್ತೀನಿ ಅನ್ನೋ ಥರ ಆ ಆತ್ಮನೂ ಕೂಡ ಮಾತು ಕೊಡುತ್ತೆ. ಇದಾಗಿ ಎಲ್ಲ ಮುಗಿತು. 10 ನಿಮಿಷಕ್ಕೆ ಸಂಧ್ಯಾ ಅವರ ಅಪ್ಪ ಅಮ್ಮನ ಕಾಲಿಗೆ ಬಿದ್ದಂಗೆನೆ ಸಂಧ್ಯಾ ಪ್ರಜ್ಞೆ ತಪ್ಪಿರ್ತಾರೆ. ಆವಾಗ ಮತ್ತೆ ನೀರಿಗೆ ಚಿಮ್ಸಿ ಎಬ್ಬಿಸಿ ಮತ್ತೆ ಅದೇ ತಾಯ್ತ ಕಟ್ಟಿ ವಾಪಸ್ಸು ಕರ್ಕೊಂಡು ಬಂದ್ಬಿಡ್ತಾರೆ. ಈ ಇನ್ಸಿಡೆಂಟ್ ಆಗಿ ಆಲ್ಮೋಸ್ಟ್ 9 ವರ್ಷ ಆಯಿತು ಬ್ರದರ್. ಆದರೆ ಇವತ್ತುವರೆಗೂ ಆ ಹುಡುಗಿನ ನಾವೇ ಓದಿಸ್ತಾ ಇದ್ದೀವಿ, ನಮ್ಮನೆ ಮಗಳಾಗಿ ನಾವು ಟ್ರೀಟ್ ಮಾಡ್ತಾ ಇದ್ದೀವಿ. ಅವಳು ಏನೇನು ಬೇಕು A to Z ಪ್ರತಿಯೊಂದು ಹಬ್ಬಕ್ಕೂ ಅಷ್ಟೇ, ಹಬ್ಬ ಹತ್ರ ಬಂದಿದ್ದಂಗೆ ಆ ಹುಡುಗಿ ಮತ್ತೆ ಅವರ ಅಜ್ಜಿ ತಾತನ ಕರೆಸ್ಕೊತೀವಿ. ಅವ್ರಿಗೆ ಬಟ್ಟೆಯಿಂದ ಹಿಡಿದು ಅವ್ರಿಗೆ ಏನೇನು ಬೇಕು ಅನ್ನೋದನ್ನೆಲ್ಲ ಮಾಡಿಕೊಟ್ಬಿಟ್ಟು ಮತ್ತೆ ಅವರು ಸೇಫ್ ಆಗಿ ಮನೆಗೆ ಬಿಟ್ಬಿಟ್ಟು ಬರ್ತೀವಿ. ಇವತ್ತಿಗೂ ಆ ಹುಡುಗಿ 10th ಫಸ್ಟ್ ಇಯರ್ ಏನೋ ತಗೋತಾ ಇದ್ದಾರೆ, ನಾವೇ ನಿಂತು ಓದಿಸ್ತಾ ಇದ್ದೀವಿ ಅನ್ನೋ ಥರ ಈ ಮಾತನ್ನ ಸಂಜಯ್ ಹೇಳ್ತಾರೆ. ಬಟ್ ಇದೆಲ್ಲ ಕೇಳಿದಾಗ ನನಗನ್ಸಿದ್ದು ಅಂತಂದರೆ ಸಂಜಯ್ಗೂ ಮತ್ತು ಅವ್ರ ಫ್ಯಾಮಿಲಿಗೂ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದರೆ ಹೇಳಿ 9 ವರ್ಷದ ತನಕ ಸಾಕಿದ್ದಾರೆ ಅಂತಂದರೆ ಇಟ್ಸ್ ಗ್ರೇಟೆಸ್ಟ್ ಫ್ಯಾಮಿಲಿ ಅಂತ ಅನ್ಸುತ್ತೆ. ಇಲ್ಲಿಗೆ ಈ ಸ್ಟೋರಿ ಮುಗಿಯುತ್ತೆ. ಈ ಸ್ಟೋರಿ ಹೇಗಿತ್ತು ನನ್ನ ಕಮೆಂಟ್ಸ್ ಎಲ್ಲ ಅಪ್ಡೇಟ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ.